ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಿಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಅಧಿಕ ಶ್ರಾವಣ ಮಾಸದ ಶುಕ್ರವಾರ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಾನೆ ಹೇಳ್ಬೋದು. ನೋಡಿ, ಇವತ್ತು ಶುಕ್ರವಾರ, ಬಹಳ ವಿಶೇಷವಾಗಿ ಅಧಿಕ ಶ್ರಾವಣ ಮಾಸದ ಶುಕ್ರವಾರ. ಆಭರಣಗಳು, ದೇವಿಗೆ ಮಾಡ್ತಕ್ಕಂಥ ಅಲಂಕಾರಗಳು, ವಜ್ರ ವೈಡೂರ್ಯಗಳಿದೆಲ್ಲವೂ ಕೂಡ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥದ್ದು. ಆಭರಣಗಳಲ್ಲೇ ವಿವಿಧ ರೀತಿಗಳಲ್ಲಿ ನಾನಾ ರೀತಿಗಳಲ್ಲಿರ್ತಕ್ಕಂಥ ಡಿಸೈನ್ಸ್ ಅನ್ನು ಕೂಡ ತಾವು ನೋಡ್ಬೋದಾದ್ರೆ ಲಲಿತಾ ಜ್ಯುವೆಲರ್ಸ್ಗೆ ತಪ್ಪದೇ ಭೇಟಿ ನೀಡಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಇವತ್ತು ಪ್ರತಿ ಶುಕ್ರವಾರದ ಕಾರ್ಯಕ್ರಮ ಗುರುಗಳು ನಮ್ಮೆಲ್ಲರಿಗೂ ಕೂಡ ಒಂದಷ್ಟು ವಿಚಾರಗಳನ್ನ ಮತ್ತೆ ವಾಸ್ತುಗೃಹದಲ್ಲಿ ನಾವು ನಡೆಸಬೇಕಾಗಿರ್ತಕ್ಕಂಥ, ತಿಳ್ಕೊಳ್ಬೇಕಾಗಿರ್ತಕ್ಕಂಥ, ಅರಿತುಕೊಳ್ಬೇಕಾಗಿರ್ತಕ್ಕಂಥ ಒಂದಷ್ಟು ಧರ್ಮ ಸೂಕ್ಷ್ಮತೆಗಳ ಬಗ್ಗೆ ಗುರುಜಿಯವರು ತಿಳಿಸ್ತಾನೆ ಇರ್ತಾರೆ. ಇನ್ನು ಅದೇ ರೀತಿ ಇವತ್ತೂ ಕೂಡ ಶುಕ್ರವಾರ ಯಾವೆಲ್ಲ ಮಾಹಿತಿಗಳನ್ನು ತಿಳಿಸ್ಬೋದು ಗುರುಗಳು, ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ. ಆದರೆ ಅದರ ಜೊತೆಗೆ ಗುರುಗಳು ಮಾಹಿತಿಯನ್ನು ತಿಳಿಸ್ತಾರೆ. ಹೌದು, ನನಗೂ ಕೂಡ ಒಂದಷ್ಟು ವಿಚಾರಗಳನ್ನು ಅರಿತಿದ್ದೇನೆ, ತಿಳಿದುಕೊಂಡಿದ್ದೇನೆ. ಒಂದಷ್ಟು ವಿಚಾರಗಳನ್ನು ನನ್ನ ಅಜ್ಜಿಯಿಂದನೂ ಕೂಡ ನಾನು ಕೇಳಿ ಪಡೆದಿದ್ದೇನೆ. ಯಾಕೆಂದರೆ ಅಜ್ಜಿ ಅಂದಮೇಲೆ ಸ್ವಲ್ಪ ಹಿರಿಯರು, ಸ್ವಲ್ಪ ಅನುಭವಸ್ಥರು, ಎಲ್ಲದರಲ್ಲೂ ಕೂಡ ಒಂದು ಸ್ವಲ್ಪ ಅನುಭವ ಇದೆ, ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ವಾಸ್ತುಗೃಹದಲ್ಲಿ ಹೆಣ್ಣು ಮಕ್ಕಳು ಯಾವೆಲ್ಲ ಧರ್ಮ ಸೂಕ್ಷ್ಮಗಳನ್ನು ಅರ್ಥೈಸ್ಕೊಳ್ಬೇಕು, ವಾಸ್ತುಗೃಹದಲ್ಲಿ ಯಾವೆಲ್ಲ ರೀತಿ ಚಟುವಟಿಕೆಗಳನ್ನು ಮಾಡಿದ್ರೆ ದಾರಿದ್ರ್ಯ ಲಕ್ಷ್ಮಿ ಆಚೆ ಹೋಗ್ತಾಳೆ, ತಾಯಿ ಸ್ಥಿರ ಮಹಾಲಕ್ಷ್ಮಿ ನೆಲೆಗೊಳ್ತಾಳೆ ಎಂಬತಕ್ಕಂಥದ್ರ ಕುರಿತಾಗಿ ಹೀಗೆ ಒಂದು ತರ್ಕವಾದಾಗ ಅಜ್ಜಿಯವರು ಒಂದಷ್ಟು ಇದು ಧರ್ಮ ಸೂಕ್ಷ್ಮತೆಗಳನ್ನು ನನಗೆ ತಿಳಿಸ್ಕೊಟ್ರು. ಈಗ ಗುರುಗಳು ಹೇಳ್ತಾರೆ, ಏನಪ್ಪ, ಒದ್ದೆ ಟವಲನ್ನು ಅಂದರೆ ಸ್ನಾನ ಮಾಡ್ಕೊಂಡು ಬರ್ತೀವಿ, ಮೈಯೆಲ್ಲ ಒರೆಸ್ಕೊಳ್ತೀವಿ. ನಾವೇನು ಮಾಡ್ತೀವಿ, ಆತ್ರವೋ ಇಲ್ಲ ಅಂದರೆ ನಮ್ಮಲ್ಲಿರ್ತಕ್ಕಂಥ ಸೋಂಬೇರ್ತನವೋ ಇಲ್ಲ ಅಂದರೆ ಇನ್ನೇನೋ ಒದ್ದೆ ಟವಲ್ ಎತ್ಕೊಂಡೋಗಿ ಎಲ್ಲಾದರೂ ಸೋಫಾ ಮೇಲೋ ಇಲ್ಲಾಂದರೆ ಹಾಸಿಗೆ ಮೇಲೋ ಹಾಕ್ಬಿಡ್ತೀವಿ. ಇನ್ನು ಇದು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಮತ್ತೊಂದು ವಿಚಾರ ನಾನು ಹೇಳಲಿಕ್ಕೆ ಬರ್ತೀನಿ. ಇದೇ ವಿಚಾರವಾಗಿ ಈ ಒಂದು ಒದ್ದೆ ಟವಲಿನ ಕುರಿತಾಗಿ ನಾವು ಬರೀ ಒದ್ದೆ ಟವಲನ್ನು ಮೈ ಮೇಲೆ ಚೆನ್ನಾಗಿ ಆ ಒಂದು ಟವಲನ್ನು ಒರೆಸ್ಕೊಂಡು ಒದ್ದೆ ಇರ್ತಕ್ಕಂಥದ್ದನ್ನು ಹಾಸಿಗೆ ಮೇಲೋ ಸೋಫಾ ಮೇಲೋ ಚೇರ್ ಮೇಲೋ ಕುರ್ಚಿ ಮೇಲೋ ಕಣ್ಣು ಕಾಣೋ ರೀತಿ ಹಾಕೋದಾದರೆ ದಾರಿದ್ರ್ಯ ಲಕ್ಷ್ಮಿ ಆವಾಹನೆ ಆಗ್ತಾಳೆ. ಅದರ ಜೊತೆಗೆ ಬರೀ ಅದಷ್ಟೇ ಸೂಕ್ಷ್ಮತೆಗಳಲ್ಲ, ಇಲ್ಲಿ ಮತ್ತೊಂದು ವಿಚಾರ ಹೇಳ್ತೀನಿ, ಇದನ್ನು ತಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕು. ಏನಪ್ಪ ಅಂದರೆ, ವಾಸ್ತುಗೃಹಕ್ಕೆ ದಾರಿದ್ರ್ಯ ಲಕ್ಷ್ಮಿ ಆವಾಹನೆ ಆಗುತ್ತೆ, ಆದರೆ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಒಂದಷ್ಟು ಬದಲಾವಣೆಗಳಿಂದ ನಮಗೂ ಕೂಡ ಹಣಕಾಸಿನ ಸಮಸ್ಯೆಗಳೆದುರಾಗುತ್ತೆ. ತಾಯಿ ಮಹಾಲಕ್ಷ್ಮಿ ನಮ್ಮ ಹತ್ರನೂ ಕೂಡ ನೆಲೆಗೊಳ್ಳೋದಿಲ್ಲ. ಹೇಗೆ ಅಂದರೆ, ನಾವು ಒರೆಸ್ಕೊಂಡಿರ್ತಕ್ಕಂಥ ಒದ್ದೆ ಟವಲ್ನ ಸಾಧಾರಣವಾಗಿ ನಾವೇನು ಮಾಡ್ತೀವಿ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ನಾವೇನು ಮಾಡ್ತೀವಿ, ಒರೆಸ್ಕೊಂಡು ಅದೇ ಟವಲ್ನ ಕಟ್ಕೊಂಡೋ ಇಲ್ಲಾಂದರೆ ಹಿಂಗೆ ಸುತ್ತಕೊಂಡೋ ಬಂದ್ಬಿಡ್ತೀವಿ. ಆ ಕೆಲಸ ಮಾಡಬಾರ್ದು. ನಾವು ಏನು ನಮ್ಮ ಮೈ ಮೇಲಿರ್ತಕ್ಕಂಥ ಒಂದು ನೀರನ್ನು ಒರೆಸ್ಕೊಂಡಿರ್ತಕ್ಕಂಥ ಟವಲ್ನ ಅದನ್ನು ಮೈ ಮೇಲೆ ಸುತ್ಕೊಂಡು ಬರಬಾರ್ದು ನಾವು. ಏನಕ್ಕೆ ಅಂದರೆ, ಪ್ರತಿನಿತ್ಯ ಬೆಳಗ್ಗೆ ನಾವು ಸ್ನಾನ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ಹಿಂದೆ ಪೂರ್ವಜರು ಇದೆಲ್ಲವನ್ನು ಕೂಡ ಬಹಳ ಅರ್ಥೈಸಿ ನಡೆಸ್ಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದರೆ ಒಂದು ದೇಹದ ಶುದ್ಧಿ. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಹಿಂದಿನ ದಿವಸ ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳು ಏನೇ ಇದ್ರೂ ಕೂಡ ಎಲ್ಲವೂ ಕೂಡ ಈಗ ನಾವು ಮಾಡ್ತಕ್ಕಂಥ ಸ್ನಾನದಿಂದ ನೋಡಿ, ಮೊದಲು ಸ್ನಾನ ಮಾಡಬೇಕಾದ್ರೆ ಸ್ನಾನದ ನೀರನ್ನು ಮುಟ್ಟಿ ಪ್ರಾರ್ಥನೆಯನ್ನು ಮಾಡೋರು, ಸ್ನಾನ ಮಾಡಬೇಕಾದ್ರೂ ಕೂಡ ಒಂದಿಷ್ಟು ಮಂತ್ರಗಳನ್ನು ಜಪ ಮಾಡೋರು, ಆ ಮಂತ್ರಗಳನ್ನು ಹೇಳ್ಕೊಂಡು ಸ್ನಾನ ಮಾಡೋರು. ಆಗ ನಾವು ಪುಣ್ಯ ಮಾಡಿರ್ತಕ್ಕಂಥ ಸಮಯದಲ್ಲಿ ಆ ಒಂದು ಜಲಪ್ರೋಕ್ಷಣೆ ಹೇಗೋ ನಾವು ಪ್ರತಿನಿತ್ಯ ಮಾಡ್ತಕ್ಕಂಥ ಸ್ನಾನದ ನೀರ ಆ ಒಂದು ಸ್ನಾನವೂ ಕೂಡ ಹಾಗೆ ಇರ್ತಿತ್ತು. ಏನಪ್ಪ ಅಂದರೆ, ಆ ಸ್ನಾನವನ್ನು ಮಾಡಿದಾಗ ನಮ್ಮ ಮೈ ಮೇಲಿರ್ತಕ್ಕಂಥ ನಾವು ಅಂಟಿಸ್ಕೊಂಡಿರ್ತಕ್ಕಂಥ ಒಂದಿಷ್ಟು ಪಾಪಕರ್ಮಗಳೆಲ್ಲವೂ ಕೂಡ ಆ ಒಂದು ಸ್ನಾನದ ನೀರಿನಿಂದ ತೊಳೆದು ಹೋಗಲಿ, ಮೈ ಮೇಲಿರ್ತಕ್ಕಂಥವೆಲ್ಲವನ್ನೂ ಕೂಡ ನಾವು ಕಿತ್ತು ಹಾಕೊಳ್ಬೇಕು. ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಇದನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ಮೈ ಮೇಲಿರ್ತಕ್ಕಂಥ ಒಂದು ಕೆಟ್ಟ ಪಾಪಕರ್ಮಗಳು ಕರ್ಮಕ್ಲೇಶಗಳೆಲ್ಲವೂ ಕೂಡ ದೂರ ಆಗಲಿ ಅಂತ ಹಿಂಗೆ ಹೊರಿಸ್ಕೊಂಡು ಹಿರಿಯರು ಅದನ್ನು ಹಾಕಿ ಮತ್ತೆ ಬೇರೆ ಬಟ್ಟೆ ತೊಗೊಂಬರು. ಏನಕ್ಕೋಸ್ಕರ ಮೈ ಮೇಲೆ ಒರೆಸ್ಕೊಂಡಿರ್ತಕ್ಕಂಥ ಟವಲ್ನ ಕಟ್ಕೊಳ್ಬಾರ್ದು ಅಂದರೆ,
ಇರ್ತಕ್ಕಂಥ ಪಾಪಕರ್ಮಗಳೆಲ್ಲವನ್ನೂ ಕೂಡ ತಾವು ಆಗಲೇ ತೊಳೆದುಕೊಂಡು ಒರೆಸ್ಕೊಂಡ್ಬಿಟ್ಟಿದ್ದೀರಿ, ಅದನ್ನು ಮತ್ತೆ ಮೈಮೇಲೆ ಕಟ್ಕೊಂಡ್ಬರ್ಬೇಕು ಅನ್ನೋದು ಪ್ರತೀತಿ. ಇದನ್ನು ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕು. ನೋಡಿ ಎಷ್ಟು ವಿಶೇಷವಾಗಿದೆ ಮತ್ತು ಎಷ್ಟು ವಿಭಿನ್ನವಾಗಿದೆ. ಇದೆಲ್ಲವೂ ಕೂಡ ಸಣ್ಣ ಪುಟ್ಟ ತುಣುಕುಗಳಷ್ಟೇ, ನಾವು ತಿಳ್ಕೊಳ್ಬೇಕು. ಆದರೆ ನಾವು ಇದನ್ನು ಮರೆತು ಬಿಟ್ಟಿದ್ದೇವೋ, ಇಲ್ಲಾಂದರೆ ನಮಗೆ ಇದರ ಬಗ್ಗೆ ಅರಿವಿರಲಿಲ್ವೋ, ಅಂದರೆ ಹಿರಿಯರು ತಮ್ಮ ಕಾಯಕದಲ್ಲಿ ನಿರತರಾಗಿರ್ತಕ್ಕಂಥ ಸಮಯದಲ್ಲಿ ಇಂತಹ ಸಣ್ಣ ಪುಟ್ಟ ಒಂದಷ್ಟು ವಿಚಾರಗಳನ್ನು ನಮಗೆ ತಿಳಿಸಿರಲಿಲ್ಲ. ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ, ನಮ್ಮ ಯುವಕರಿಗೋಸ್ಕರ ತಿಳಿಸ್ತಾ ಇದ್ದೀನಿ, ನನ್ನ ಅಣ್ಣ ತಮ್ಮಂದಿರಿಗೋಸ್ಕರ ತಿಳಿಸ್ತಾ ಇದ್ದೀನಿ, ನನ್ನ ಅಕ್ಕ ತಂಗಿರಿಗೋಸ್ಕರ ತಿಳಿಸ್ತಾ ಇದ್ದೇನೆ. ಈ ಒಂದು ವಿಚಾರವನ್ನು ಎಲ್ಲರೂ ಕೂಡ ಮನಸ್ಸಲ್ಲಿಟ್ಕೊಳ್ಳಿ. ಸ್ನಾನಕ್ಕೆ ಹೋಗಬೇಕಾದ್ರೆ 2 ಟವಲನ್ನು ತಗೊಂಡು ಹೋಗಿ, ಒಂದು ಸಂಪೂರ್ಣವಾಗಿ ಮೈ ಒರೆಸ್ಕೊಳ್ಳೋದನ್ನ ಪಕ್ಕದಲ್ಲಿಟ್ಟು, ಇನ್ನೊಂದು ಫ್ರೆಶ್ ಆಗಿರ್ತಕ್ಕಂಥ ಟವಲನ್ನು ತಾವು ಮೈಗೆ ಸುತ್ಕೊಂಡು ಬರ್ತಕ್ಕಂಥದ್ದು, ಅದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಇನ್ನು ಇದು ಒಂದು ರೀತಿ ಆದರೆ, ಮತ್ತೊಂದು ವಿಚಾರ ಹೇಳ್ತೀನಿ. ಟವಲನ್ನು ಸಾಧಾರಣವಾಗಿ ಒಂದಷ್ಟು ಜನ ಏನು ಮಾಡ್ತಾರೆ, ಟವಲನ್ನು ಬಿಚ್ಚಿ ಹಾಗೆ ಕಾಲು ಕೆಳಗೆ ಹಾಕೊಂಡು ತುಳಿದು ಬಿಡ್ತಾರೆ ಸ್ನಾನವಾಗಿರೋದನ್ನು. ಅದನ್ನು ಕೂಡ ಮಾಡಬಾರ್ದು. ಇದು ಒಂದು ರೀತಿ ಆಯಿತು. ಇನ್ನು ವಾಸ್ತುಗೃಹದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೇನೆ. ಪರ್ಕೆಯಲ್ಲಿ ಕಸವನ್ನು ಗುಡಿಸ್ತೀರಿ. ಕಸವನ್ನು ಗುಡಿಸಿದ್ದಾದ ಮೇಲೆ ಪರ್ಕೆಯನ್ನು ಯಾವ ರೀತಿ ಇಡಬೇಕು, ಆ ಮರವನ್ನು ಯಾವ ರೀತಿ ಇಡಬೇಕು ಎಂಬತಕ್ಕಂಥದ್ದೂ ಕೂಡ ಇಲ್ಲಿ ಪ್ರಶ್ನೆನೇ. ಏನಪ್ಪ ಅಂದರೆ, ಸಾಧಾರಣವಾಗಿ ನಾವೇನು ಮಾಡ್ತೀವಿ, ಕಸೆಲ್ಲ ಗುಡಿಸಿದ್ದಾಗಿದ ತಕ್ಷಣ ನಾವೇನು ಮಾಡ್ತೀವಿ, ಪರ್ಕೆನ ಮಲಗಿಸ್ಬಿಡ್ತೀವಿ. ಇಲ್ಲ ಅಂದರೆ ಪರ್ಕೆ ಆ ಒಂದು ಮುಂದಿನ ಭಾಗದಲ್ಲಿರುತ್ತಲ್ಲ, ಆ ಒಂದು ಕಸವನ್ನು ತೆಗಿತಕ್ಕಂಥ ಜಾಗವನ್ನು ಭೂಮಿಯ ಕಡೆ ಇರುತ್ತೆ, ಕೈಯನ್ನು ಹಿಡಿತಕ್ಕಂಥ ಆ ಒಂದು ಹಿಡಿ ಆಕಾಶದ ಕಡೆ ಇರುತ್ತೆ. ಮರವನ್ನು ಏನು ಮಾಡ್ತೀವಿ, ನಾವು ಮರವನ್ನು ಓಪನ್ ಮಾಡಿಬಿಟ್ಟು ಹೆಂಗಿರುತ್ತೋ ಮರ ಈಗ ಹಿಂಗೆ ತೊಗೊಂಡ್ರೆ ಆ ಮರವನ್ನು ಹೀಗೆ ಇಟ್ಬಿಟ್ಟು ಬಂದ್ಬಿಡ್ತೀವಿ. ಆ ಕೆಲಸವನ್ನು ಮಾಡಬಾರ್ದು. ಆಗ ತಾಯಿ ಮಹಾಲಕ್ಷ್ಮಿ ನಿಮ್ಮ ವಾಸ್ತುಗೃಹಕ್ಕೆ ನೆಲೆಗೊಳ್ಳೋದಿಲ್ಲ. ನೀವು ಪರ್ಕೆಯನ್ನು ಇಡ್ತಕ್ಕಂಥದ್ದು ಅದನ್ನೂ ಕೂಡ ಪ್ರಶ್ನೆನೇ. ಏನಪ್ಪ ಅಂದರೆ, ಪರ್ಕೆಯನ್ನು ತಾವು ಕಸವನ್ನು ಗುಡಿಸಿದ್ದಾದ ಮೇಲೆ ಮನೆ ಆಚೆ ಹೋಗಿ ಆ ಒಂದು ಕಸವನ್ನೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಕೊಡುವಿ. ಆ ಒಂದು ಪರ್ಕೆ ತಾವು ಕಸ ಗುಡಿಸ್ತೀರ ಗೊತ್ತಾ, ಮುಂದಗಡೆ ಇರತಕ್ಕಂಥ ಆ ಒಂದು ಜುಂಗು ಅದು ಆಕಾಶದ ಕಡೆ ಇರಬೇಕು. ನೀವು ಕೈಯಲ್ಲಿ ಹಿಡ್ಕೊಳ್ತಿರಲ್ಲ ಆ ಒಂದು ಹಿಡಿ, ಅದು ಭೂಮಿಗೆ ತಾಗಬೇಕು. ಆ ತಾವು ಇಡ್ತಕ್ಕಂಥ ಮರವೂ ಕೂಡ ತಾವು ಓಪನ್ ಮಾಡಿ ಇಡಬಾರ್ದು, ಆ ಮರವನ್ನು ಕ್ಲೋಸ್ ಮಾಡಿಡಬೇಕು. ಆ ಮರವನ್ನು ಕೂಡ ತಾವು ಕ್ಲೋಸ್ ಮಾಡಿಡಬೇಕು. ಆಗ ತಾಯಿ ಸ್ಥಿರಮಹಾಲಕ್ಷ್ಮಿ ನಿಮ್ಮ ವಾಸ್ತುಗೃಹಕ್ಕೆ ಆವಾಹನೆ ಆಗ್ತಾಳೆ. ಒಂದು ವೇಳೆ ತಾವು ಅದನ್ನು ಓಪನ್ ಇಟ್ಟು ತಾವು ಕಸ ಗುಡಿಸ್ಬಿಟ್ಟು ಆ ಪರ್ಕೆ ನೆತ್ಕೊಂಡೋಗಿ ಹೀಗೆ ಇಟ್ಬಿಟ್ರೆ ದಾರಿದ್ರ್ಯ ಲಕ್ಷ್ಮಿ ಆವಾಹನೆ ಆಗ್ತಾಳೆ ತಾಯಿ. ಇದನ್ನು ತಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಈ 2 ವಿಚಾರಗಳು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಇದನ್ನು ತಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕು. ಇದನ್ನು ನಮ್ಮ ಹೆಣ್ಣು ಮಕ್ಕಳು ತಾವು ಇದನ್ನು ಸ್ವಲ್ಪ ಮನಸ್ಸಲ್ಲಿಟ್ಕೊಳ್ಳಿ. ಇನ್ನು ತಾವು ಕಸ ಗುಡಿಸ್ಬೇಕಾದ್ರೆ ಒಂದಿಷ್ಟು ಜನ ಒಂದು ತಪ್ಪನ್ನು ಮಾಡ್ತೀರಿ. ಆದಷ್ಟು ಕಸವನ್ನು ಮನೆ ಒಳಗಡೆಯಿಂದ ವಾಸ್ಕಲ್ಲಿನತ್ತನೇ ಗುಡಿಸ್ಕೊಂಡು ಹೋಗಬೇಕು ಹೊರತಾಗಿ ವಾಸ್ಕಲ್ಲಿನಿಂದ ಮನೆ ಒಳಗಡೆ ತನಕ ಗುಡಿಸ್ಕೊಂಡು ಬರ್ತಕ್ಕಂಥದ್ದಲ್ಲ. ತಾವು ಅರ್ಥ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ತಾವು ಕಸ ಇದು ಹಾಲು ಇದು ವಾಸ್ಕಲ್ಲು ಅಂದರೆ ತಾವು ಹಾಲಿಂದ ಕಸ ಗುಡಿಸ್ಕೊಂಡು ವಾಸ್ಕಲ್ ಇರ್ತಕ್ಕಂಥ ಆ ಒಂದು ಜಾಗ ತಕ್ಕ ಇರತಕ್ಕಂಥ ಎಲ್ಲ ಕಸವನ್ನು ಕೂಡ ಸಂಗ್ರಹಿಸಿ ಆಚೆಗೆ ಹಾಕಬೇಕು. ಅದ್ರ ಬದಲಾಗಿ ವಾಸ್ಕಲ್ನಿಂದ ಇರೋಬರ ಕಸಗಳನ್ನೆಲ್ಲ ಹಾಲಿಗೆ ತಗೊಂಬಂದು ಅಲ್ಲಿಂದ ತಾವು ಕಸವನ್ನು ಆಚೆ ಹಾಕ್ತಕ್ಕಂಥದ್ದಲ್ಲ, ಅದನ್ನೂ ಕೂಡ ತಪ್ಪಾಗುತ್ತೆ. ಇದು ಸಣ್ಣ ಪುಟ್ಟ ಸೂಕ್ಷ್ಮಗಳನ್ನು ತಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವಾಸ್ತುಗೃಹದಲ್ಲಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ತಾವು ಒಂದಿಷ್ಟು ಧರ್ಮ ಸೂಕ್ಷ್ಮಗಳನ್ನು ಅರ್ಥೈಸ್ಕೊಳ್ಬೇಕು, ತಿಳ್ಕೊಳ್ಬೇಕು. ಅಂತಹದರ ಕುರಿತಾಗಿ ಸಣ್ಣ ಪುಟ್ಟ ಮಾಹಿತಿಗಳನ್ನು ನಾನು ಕೂಡ ನಿಮಗೆ ತಿಳಿಸ್ಕೊಟ್ಟೆ. ಇನ್ನು ಈಗ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಗುರುಗಳು ನಮ್ಗೆ ಯಾವೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ ನಾನಂತೂ ಕಾತರದಿಂದ ಕಾಯ್ತಾ ಇದ್ದೀನಿ. ಇನ್ಯಾಕೆ ತಡ, ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆಪ್ಪ. ನಮಸ್ತೆಸ್ತು ಮಹಾಮಾಯಿ ಶ್ರೀಪೀಠೆ ಸುರಪೂಜಿತೆಂ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಹರಿಂಕಾರಾಸನಗರ್ಭೆದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ಪ್ರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ವೈ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪಲಕಟಿತಟಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಜಾತವೇದಸೇ ಸನವಾಮ ಸೋಮವರಾತೀತೋ ನಿದಹಾತಿ ವೇದಃ ಸನ ಪರ್ಷತತ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾ ಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ
ದುರ್ಗಾನ್ ದೇವಿಗುಂ ಶರಣಮಹಂ ಪ್ರಪದ್ಯೆ ಸುತರಸಿ ತರಸಿ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಅಧಿಕ ಶ್ರಾವಣ ಮಾಸದ ಈ ಶುಭ ದಿನ, ಆದರೆ ಕೃಷ್ಣ ಪಕ್ಷದಲ್ಲಿ ನಾವಿದ್ದೇವೆ. ಕೃಷ್ಣ ಪಕ್ಷದ ದಶಮಿ ಎಂದು ಈ ಶುಭ ದಿನ, ಶುಭ ಶುಕ್ರವಾರ, ಬಹಳ ವಿಶೇಷವಾಗಿರ್ತಕ್ಕಂಥ ರೀತಿ ಒಂದು ವಾಸ್ತುಗುರದಲ್ಲಿಡಬೇಕಾಗಿರ್ತಕ್ಕಂಥ ರೀತಿ ನೀತಿಗಳನ್ನು ಶ್ರೀನಿವಾಸ ಶರ್ಮಾ ಹೇಳೋದನ್ನು ನಾನು ಆಲಿಸಿದೆ. ಯಾಕೆಂದರೆ ಇದು ಬಾಲ್ಯದಿಂದಲೇ ಬರಬೇಕು. ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ನಾವು ಎಲ್ಲೆಲ್ಲಿ ತಪ್ಪು ಮಾಡ್ತಿದ್ದೀವಿ, ನಾವು ಯಾವ ತಪ್ಪಿನಿಂದ ನಮ್ಮ ಸಮಸ್ಯೆ ಎದುರಾಗ್ತಾ ಇದೆ, ಒಂದು ವಾಸ್ತುಗೃಹದಲ್ಲಿ ಒಂದು ನೆಮ್ಮದಿ ಕಾಪಾಡ್ಕೋಬೇಕಾದ್ರೆ ಆ ನೆಮ್ಮದಿ ಯಾಕೆ ಬರ್ತಾ ಇಲ್ಲ? ಅವರಂತೆ ನಾವಿದ್ದೇವೆ, ಆದರೆ ನಮ್ಮ ಕುಟುಂಬದಲ್ಲಿ ಈ ನೆಮ್ಮದಿ ಇಲ್ವಲ್ಲ. ಇಲ್ಲಿ ನಾವು ಮಾಡುವಂಥ ತಪ್ಪುಗಳೇನು ಅದನ್ನು ಸರಿಪಡಿಸ್ಕೊಳ್ಬೇಕು. ಆ ಸರಿಪಡಿಸ್ಕೊಂಡ್ರೆ ಎಲ್ಲವೂ ಸಾಧ್ಯ. ಅಷ್ಟೇ ಅಲ್ಲದಿರ ಅತಿಥಿ ಅಭ್ಯಾಗತರು ಬಂದಾಗ 4 ಜನ ಮನೆಗೆ ಬರ್ತಾರೆ. ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು ಅಥವಾ ಯಾರೋ ನಿಮ್ಮ ಕುಟುಂಬಸ್ಥರು ಅಥವಾ ಯಾರೋ ಅತಿಥಿಗಳು ಬರ್ತಾರೆ. ಒಂದಷ್ಟು ಸಿಹಿ ಅಡುಗೆ ಮಾಡ್ತೀರಿ. ಸಿಹಿ ಅಡುಗೆ ಮಾಡ್ತಕ್ಕಂಥದ್ದು ಶುಭದ ಸಂಕೇತ. ಆ ಸಿಹಿ ಅಡುಗೆ ಮಾಡಿದಾಗ ಅಡುಗೆ ಮಾಡಿ ಊಟವನ್ನು ಬಡಿಸ್ತೀರಿ, ಊಟ ಮಾಡ್ತಾರೆ. ಊಟ ಮಾಡಿದಾಗ ಅವರೇ ತಟ್ಟೆ ತೊಳೆದಿಟ್ರು ಅಂದ್ಕೊಳ್ಳಿ, ನೀವು ಸಿಹಿ ಅಡುಗೆ ಮಾಡಿಟ್ಟಿದ್ರ ಫಲ ನಿಮಗೆ ಸಿಗೋದಿಲ್ಲ. ಯಾವುದೇ ಮನೆಯಲ್ಲಾಗಲಿ ಹಬ್ಬದ ಅಡುಗೆ ಅಂತ ಮಾಡಿ ಹಬ್ಬದ ದಿವಸ ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳಲ್ಲಿ ಅವರನ್ನು ಯಾರೇ ಒಬ್ಬ ಅತಿಥಿಗಳನ್ನು ಮನೆಗೆ ಕರೆದು ಅವರಿಗೆ ಲಕ್ಷಣ ಹೊಟ್ಟೆ ತುಂಬ ಊಟ ಬಡಿಸಿದ ಮೇಲೆ, ಆ ಊಟ ಬಡಿಸಿದ ನಂತರ ಅವರೇ ಅವ್ರ ತಟ್ಟೆ ತೊಳೆದಿಟ್ಟುಬಿಟ್ರೆ ಅಂದರೆ ನಿಮ್ಗೆ ಅದರ ಫಲ ಸಿಗೋದೇ ಇಲ್ಲ. ಯಾವತ್ತೂ ನೋಡಿ, ಅಡುಗೆ ಮಾಡ್ತಕ್ಕಂಥ ಒಂದು ಕ್ರಮ, ಊಟ ಬಡಿಸೋದು ಮತ್ತೊಂದು ಕ್ರಮ. ಊಟ ಬಡಿಸಿ ಅಡುಗೆ ಆದಮೇಲೆ ಊಟ ಬಡಿಸೋದು ಮತ್ತೊಂದು ಕ್ರಮ ಅಂದಮೇಲೆ ಇನ್ನು ತಟ್ಟೆ ಎತ್ತಿ ಕ್ಲೀನ್ ಮಾಡೋದಿದೆಯಲ್ಲ, ಅಷ್ಟು ಜಾಗವನ್ನು ಸ್ಥಳವನ್ನು ಶುದ್ಧಿಪಡಿಸುವಂಥದ್ದು ಇದೆಯಲ್ಲ, ಸ್ಥಳವನ್ನು ಶುದ್ಧಿಪಡಿಸೋದೇ ನಿಜಕ್ಕೂ ಮೂಲ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸಾಧ್ಯವಾದಷ್ಟು ಮನೆಗಳಲ್ಲಿ ಹೆಣ್ಣು ಮಕ್ಕಳು ಯಾವುದಕ್ಕೂ ರೋಧಿಸಬಾರ್ದು, ಯಾವುದೂ ಇಲ್ಲ ಎಂಬತಕ್ಕಂಥದ್ದು ಆಗಬಾರ್ದು ಅಂತ ನಾನು ಸಾಕಷ್ಟು ಬಾರಿ ಹೇಳ್ತೇನೆ. ಆಮೇಲೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಫಸ್ಟು ಸಿಹಿಯಿಂದಲೇ ಪ್ರಾರಂಭ ಮಾಡಬೇಕು. ಆದರೆ ಸಿಹಿಯಿಂದ ಪ್ರಾರಂಭ ಮಾಡಬೇಕು. ಎಷ್ಟು ಪ್ರಮಾಣ ಇರಬೇಕು? ಒಂದೊಂದು ಸ್ಪೂನ್ ಸಕ್ಕರೆ ಹಾಕೋದು, ಒಂದೊಂದು ಸ್ಪೂನ್ ಬೆಲ್ಲ ಹಾಕೋದು, ಒಂದೊಂದು ಸ್ಪೂನ್ ಪದಾರ್ಥಗಳು ಹಾಕೋದಲ್ಲ, ಒಂದೊಂದು ಚಿಟಿಕೆ ಹಾಕಿದ್ರೆ ಸಾಕು. ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿ ಪ್ರತಿಯೊಬ್ಬರಲ್ಲೂ ಮಾತ್ರೆ ತಗೊಳ್ಳೋ ಪರಿಸ್ಥಿತಿ ಬಂದುಬಿಟ್ಟಿದ್ದಾರೆ. ನಮ್ಮಲ್ಲಿ ಪ್ರತಿಯೊಂದು ಕಾಲಗಳಲ್ಲೂ ಶುಭದ ಸಂಕೇತ ಅಂದರೆ ಸ್ವೀಟೇ ನಾವು ಮಾಡೋದು. ಯಾವುದು ನಾವು ತಿನ್ನಬಾರ್ದು ಅದನ್ನೇ ನಾವು ಮಾಡೋದು. ಅದರಲ್ಲೂ ನಾವು ಆಲೋಚನೆ ಮಾಡೋದಿಲ್ಲ. ಸಕ್ಕರೆ ಪದಾರ್ಥ ನಮ್ಮ ಬೆಳ್ಳಗೆ ಕಾಣಬೇಕು. ಅನ್ನ ಫುಲ್ ವೈಟ್ ರೈಸು, ಅದು ಶುಗರ್ಗೆ ತೊಂದರೆ ಆಗುತ್ತೆ. ಸಕ್ಕರೆ ಅದು ತೊಂದರೆ ಆಗುತ್ತೆ. ಮೈದಾ ಅದು ತೊಂದರೆ ಆಗುತ್ತೆ. ಈ 3 ವಿಷಕಾರಿಗಳನ್ನು ನಾವು ಅರ್ಥ ಮಾಡ್ಕೊಳ್ಳೇ ಇಲ್ಲ ಇವತ್ತಿಗೂ. ಸಕ್ಕರೆ, ಉಪ್ಪು, ಅಕ್ಕಿ. ಈಗ ಆ ಲಿಸ್ಟಲ್ಲಿ ಹಾಲು ಸೇರ್ಕೊಂಬಿಟ್ಟಿದೆ. ಯಾಕೆಂದರೆ ನಾವು ನಾಟಿ ಹಸು ಹಾಲು ಸಿಗ್ತಾ ಇಲ್ಲ. ಯಾವಾಗ ನಾಟಿ ಹಸು ಹಳ್ಳಿಗಳ ಕಡೆ ಆ ಹಾಲು ನಮಗೆ ಸಿಗದಿರ ಸೀಮೆ ಹಸು, ಆ ಸೀಮೆ ಹಸುಗಳಲ್ಲಿ ಏನು 40 ಲೀಟ್ರು, 60 ಲೀಟ್ರು, 80 ಲೀಟ್ರ್ ಹಾಲು ಕರಿಯೋದು. ಅಷ್ಟು ಹಾಲು ಕರಿಬೇಕಾದ್ರೆ ಅದಕ್ಕೆ ಪೌಷ್ಟಿಕತೆ ಅನ್ನೋದಕ್ಕಿಂತ ಅದಕ್ಕೆ ಕೊಡುವಂಥ ಪದಾರ್ಥಗಳೇ ಬೇರೆ. ಇವತ್ತು ನಾವೇನು ಈ ಸೀಮೆ ಹಸುಗಳನ್ನು ನೋಡ್ತಿದ್ದೀವಿ, ಈ ಸೀಮೆ ಹಸುಗಳು ನಿಜಕ್ಕೂ ಹಸುಗಳೇ ಅಲ್ಲ ಅಂತ ಹೇಳ್ತಾರೆ. ಇದನ್ನು ಸೈಂಟಿಫಿಕ್ ಆಗೂ ಒಪ್ಕೊಂಡಿದ್ದಾರೆ. ನಿಜ, ಹಸುಗಳು, ಆ ಹಸುವಿನ ಸೃಷ್ಟಿ, ಅದರ ಒಂದು ಕ್ರಮನೇ ಬೇರೆ ಆಗೋಗ್ಬಿಟ್ಟಿದೆ. ಆದರೆ ಒರಿಜಿನಲ್ ಆಗಿರ್ತಕ್ಕಂಥ ಹಸು ನಾಟಿ ಹಸುಗಳು. ಈ ಪುಂಗನೂರು ತಳಿ ಅಂತಲೋ ಅಥವಾ ಬೇರೆ ಇರ್ತಕ್ಕಂಥ ಒಂದಷ್ಟು ತಳಿಗಳಿದೆ, ಅದು ಮಾತ್ರ ಒರಿಜಿನಲ್ ಆಗಿರ್ತಕ್ಕಂಥದ್ದು. ಒರಿಜಿನಲ್ ಇರ್ತಕ್ಕಂಥ ಹಸುಗಳಲ್ಲಿ ಇಷ್ಟು ಹಾಲು ಬರೋದಿಲ್ಲ. ಅಪ್ಪಪ್ಪ ಅಂದರೆ 3.5-4 ಲೀಟ್ರು, 5 ಲೀಟ್ರ್ ಅಂದರೆ ದೊಡ್ಡ ಕತೆ. ಆದರೆ ನಾವೇನು ಮಾಡ್ತೀವಿ, 5 ಲೀಟ್ರ್ ಕೊಡೋ ಹಸುನ ಕಟ್ಕೊಂಡು ನಾವೇನು ಮಾಡೋಣಪ್ಪ? ಅದಕ್ಕೆ ಮೇವು ಒದಗಿಸೋದಲ್ಲಿ, ಅದು ಕ್ಲೀನಲ್ಲಿ, ಅದು ಸ್ವಚ್ಛತೆಯಲ್ಲಿ, ಅದ್ರ ಖರ್ಚು ವೆಚ್ಚ ಎಲ್ಲಿ? ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಚಿಂತನೆ ನಮಗಲ್ಲ. 20 ಲೀಟ್ರು, 25 ಲೀಟ್ರು, 30 ಲೀಟ್ರ್ ಹಾಲು ಕರಿಬೇಕು. ಆ ಹಾಲು ಕರಿಬೇಕಾದರೂ ಸಹಿತ ಮಿಷಿನ್ ಉಪಯೋಗಿಸ್ಬೇಕು. ಇರಲಿ, ವಾಸ್ತುಗೃಹದಲ್ಲಿರ್ತಕ್ಕಂಥ ಸಮಸ್ಯೆ ಬಗ್ಗೆ ನಾವು ಚಿಂತನೆ ಮಾಡುವಾಗ ತಿರುಗಿ ಹಸುಗಳನ್ನ ಕರ್ಕೊಂಬಂದರೆ ನಾನು ತಿರುಗಿ ಹಸು ದನದ ಕೊಠಡಿಗೆ ಹೋದರೆ ಲೇಟ್ ಆಗಿಬಿಡುತ್ತೆ ಈ ಕಡೆ ಬರೋಂತೀವಿ. ಅದಕ್ಕಿಂತ ಮುಖ್ಯವಾಗಿ ಈಗಾಗಲೇ ರಾಶಿ ಫಲಗಳನ್ನು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಬೇಗನೆ ಅದಕ್ಕೆ ತೊಂದರೆ ಆಗಬಾರ್ದಲ್ವ? ಅದಕ್ಕಾಗಿ ಅದ್ರ ಮುಂಚೆ ಏನು ಮಾಡಬೇಕು ನಾವು? ಅದೇ ದಿನ ವಿಶೇಷತೆ, ಅದನ್ನೇ ಹೇಳಬೇಕು. ವಾಸ್ತುಗೃಹದಲ್ಲಿ ನಾವು ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಒಂದಷ್ಟು ಸೂಕ್ಷ್ಮತೆಗಳನ್ನು ತಾವು ತಿಳ್ಕೊಳ್ಬೇಕು. ಮತ್ತು ನಾವು ಮಾಡಬಾರ್ದಾಗಿರ್ತಕ್ಕಂಥ ಕೆಲಸಗಳೇನು ಅನ್ನೋದ್ರ ಬಗ್ಗೆನೂ ಕೂಡ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಗೋಮಾತೆಯ ಸಂಪೂರ್ಣ ಕೃಪಾಶೀರ್ವಾದ ನಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ.
ಭಗವತೀಂ ಶ್ರೀಂ ಲಲಿತಾಂಬಿಕಾಯ ನಮಃ. ಓಂ ಗಂಧಧ್ವಾರಾಂತರಾದರ್ಶಾ ನಿತ್ಯಪುಷ್ಟಾಂಗರೀಷಿಣೀಂ ಈಶ್ವರೀಂ ಸರ್ವದಾನಾಂತ್ವಾಮಿಹೋಪತ್ವಯೇ ಶ್ರಿಯಂ. ಓಂ ಶ್ರೀಂ ಮಹಾಂಬಿಕಾಯ ನಮಃ. ಓಂ ಶ್ರೀಂ ಜಗದಂಬಿಕಾಯ ನಮಃ. ಓಂ ಶ್ರೀ ಲಲಿತಾಂಬಿಕಾಯ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತು ಅಧಿಕ ಶ್ರಾವಣ ಮಾಸ ಕೃಷ್ಣಪಕ್ಷ 11/8/2023 ಶುಕ್ರವಾರ, ದಶಮಿ ರೋಹಿಣಿ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಶುಕ್ರವಾರ, ಜೊತೆಗೆ ಲಕ್ಷ್ಮೀ ಪೂಜೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇವತ್ತು ಲಕ್ಷ್ಮೀ ಪೂಜೆ ಭಾಳ ವಿಶೇಷ. ಆದರೆ ನಾವು ನಿನ್ನೆನೇ ನಮ್ಮ ಆಶ್ರಮದಲ್ಲಿ ಪ್ರತಿಷ್ಠಾಪನೆ ಆಗ್ತಕ್ಕಂಥ ಮಹಾಲಕ್ಷ್ಮಿಯನ್ನು ತೋರಿಸಿದ್ವಿ. ಬಹುಶಃ ನಿನ್ನೆ ತೋರಿಸೋ ಲಕ್ಷ್ಮಿನ ಇವತ್ತು ತೋರಿಸಿದ್ರೆ ಇನ್ನೂ ತೃಪ್ತಿ ಆಗ್ತಿತ್ತೇನೋ. ಯಾಕೆಂದರೆ ಇವತ್ತು ಶುಕ್ರವಾರ, ಲಕ್ಷ್ಮೀ ಪೂಜೆ. ಹಾಗೆ ಆಶ್ರಮದಲ್ಲಿ ದೇವಸ್ಥಾನ ಸಹಿತ ಈಗಾಗಲೇ ನನಗೆ ತಿಳಿದ ಮಟ್ಟಿಗೆ ಒಂದು 90% ಅಂದರೆ 90% ದೇವಸ್ಥಾನವೂ ಕಂಪ್ಲೀಟ್ ಆಯಿತು. ಅದೇನು ವೇಗವಾಗಿ ನಡೀತಿದೆಯೋ ಏನೋ. ಅಂದರೆ ಎಲ್ಲವೂ ಕಲ್ಲಿಂದ, ಆದ್ದರಿಂದ ಬೇರೊಂದು ಕಡೆ ತಯಾರಾಗಿ ಇಲ್ಲಿ ಬಂದು ನಿಲ್ಲಿಸುವಂಥದ್ದು. ಅಂದರೆ ಇವತ್ತಿನ ವ್ಯವಸ್ಥೆಗಳು ಆಗಿದೆ, ಆ ಟೆಕ್ನಾಲಜಿ ಆಗಿದೆ. ಅದರಿಂದ ಲಕ್ಷ್ಮೀ ಬೋರಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಸಹಿತ ನಿಮಗಿರಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಇಂದಿನ ಭಾಗದಲ್ಲಿ ದಿನ ವಿಶೇಷತೆಯನ್ನು ತಿಳ್ಕೊಂಡ್ವಿ, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಂಡ್ವಿ. ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡೋಣ. ರಾಶಿಫಲವನ್ನು ಪ್ರಾರಂಭ ಮಾಡ್ತಕ್ಕಂಥ ಸಮಯ ಇದೀಗ ಎದುರಾಗಿದೆ. ಗುರುಗಳೇ, ರಾಶಿಫಲವನ್ನು ಪ್ರಾರಂಭ ಮಾಡೋಣ. ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲದತ್ತ ಗಮನ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಶುಭ ಶುಕ್ರವಾರ. ಇವತ್ತು ನಿಜಕ್ಕೂ ಹೇಳಬೇಕಂದ್ರೆ ಬಹಳ ವಿಶೇಷವಾದಂಥ ಅದೃಷ್ಟದ ದಿನವೇ. ಆದರೆ ತಮ್ಮಲ್ಲಿ ತಾಳ್ಮೆ ಬೇಕು, ಸಮಾಧಾನ ಬೇಕು. ಬಂದದ್ದೇನೇ ಬರಲಿ, ಭಗವಂತ ಎಂತಹ ಸಂಕಷ್ಟವನ್ನು ನನಗೆ ಕೊಟ್ಟರು ಆ ಕಷ್ಟವನ್ನು ತಡೆಯೋ ಶಕ್ತಿ ನನಗೆ ಕೊಡಪ್ಪ ಅಂತ ಕೇಳ್ಕೋಬೇಕು. ಕಷ್ಟನೇ ಬರೆದಿದ್ದಂಗೆ ಇರಲಿರಪ್ಪ ಅಂದ್ಕೊಂಡ್ರೆ ಅದು ಸಾಧ್ಯವೇ ಇಲ್ಲ. ಯಾಕೆಂದರೆ ಇವತ್ತಿನ ನಿಮ್ಮ ಗ್ರಹಸ್ಥಿತಿಗಳಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ, ಒಂದಷ್ಟು ಸಮಸ್ಯೆ ಇದೆ, ಒಂದಷ್ಟು ತೊಂದರೆಗಳು ನಿಮಗೆ ಅರಿವಿಲ್ಲದಂಥ ರೀತಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಕೂತ್ಕೊಳ್ಳುತ್ತೆ. ಆದರೆ ಇಂಥ ಸಮಸ್ಯೆ ಇದ್ದಾಗ ಸಮಸ್ಯೆಯಿಂದ ಪಾರಾಗುವಂಥ ಶಕ್ತಿ ಭಗವಂತ ಕೊಡಬೇಕು. ಅದನ್ನು ಬೇರೆ ಯಾರೂ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇವತ್ತು ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಬೆಳಗ್ಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಮನೆಯಿಂದ ಆಚೆ ಬಂದ ತಕ್ಷಣ ಮೊದಲು ನೀವು ಮಾಡಬೇಕಾದ್ದು, ನಿಮ್ಮ ಪರಿಸರದಲ್ಲಿ ಸುತ್ತಮುತ್ತ ಎಲ್ಲಾದರೂ ತುಂಬೆ ಹೂ ಕಾಣ್ರೆ ಅಥವಾ ತುಂಬೆ ಗಿಡ ಇದ್ದರೆ ಆ ತುಂಬೆ ಗಿಡವನ್ನು ಒಮ್ಮೆ ಸ್ಪರ್ಶಿಸಿ. ಮೇಷರಾಶಿಯವರು ತಪ್ಪದೀರ ತುಂಬೆ ಗಿಡವನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ. ಅಕಸ್ಮಾತ್ ನಮಗೆ ತುಂಬೆ ಗಿಡ ಎಲ್ಲೂ ಸಿಗಲಿಲ್ಲ ಅಂತಹ ಪಕ್ಷದಲ್ಲಿ ಶ್ವೇತವರ್ಣದ ಪುಷ್ಪ, ಬಿಳಿಯ ಬಣ್ಣದ ಹೂ, ಆ ಬಿಳಿಯ ಬಣ್ಣದ ಹೂಗಳನ್ನು ನೀವು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅದನ್ನು ದೇವರ ಸಾನ್ನಿಧ್ಯಕ್ಕೆ ಅರ್ಪಣೆ ಮಾಡಿದ್ರೆ ಸಾಕಷ್ಟು ಒಳ್ಳೆ ಫಲಗಳನ್ನು ತಾವು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರು ಒಂದಷ್ಟು ಚಂಚಲತೆಯಲ್ಲಿದ್ದೀರಿ, ಮನಸ್ಸಲ್ಲಿ ಒಂದಿಷ್ಟು ಆತಂಕದಲ್ಲಿದ್ದೀರಿ, ಒಂದಷ್ಟು ಭಯದ ಸನ್ನಿವೇಶನೂ ನಿಮಗಿದೆ. ಆದರೆ ಏನೇ ಆದರೂ ಭಗವಂತ ಏನು ಕೊಡಬೇಕೋ ಅದನ್ನು ಖಂಡಿತ ಕೊಟ್ಟೇ ಕೊಡ್ತಾನೆ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಏನಪ್ಪ ಅಂದರೆ ಎಲ್ಲವೂ ಆತರ ಪಡೋದು ಜಾಸ್ತಿ ಆಗುತ್ತೆ ಇವತ್ತು. ಅಂದರೆ ಕೆಲಸ ಆಗೋದಕ್ಕೆ ನಮ್ಮನ್ನು ಕೆಲಸ ಆಯಿತು ಅಂದ್ಕೊಳ್ತೀರಿ, ಅಲ್ಲಿ ವಿಳಂಬ ಆಗುತ್ತೆ. ಎಲ್ಲೋ ಹೊರಡಬೇಕಾದಂಥ ಸ್ಥಳದಲ್ಲಿ ಅಲ್ಲೇ ನಡೆಸಬೇಕಾದಂಥ ಕ್ರಿಯೆಗಳ ಬಗ್ಗೆ ಸರಿಯಾದ ಆಲೋಚನೆ ಇಲ್ಲದಂಥ ರೀತಿ ಮಾಡ್ತೀರಿ. ಕಾಗದ ಪತ್ರಗಳಿಗೆ ಸಹಿ ಹಾಕುವಾಗ ಒಮ್ಮೆ ಆಲೋಚನೆ ಮಾಡಿ ಸಹಿನ ಹಾಕಿ. ಯಾರೊಬ್ಬರೊಂದಿಗೆ ವ್ಯವಹರಿಸಬೇಕಾದರೂ ಆ ವ್ಯವಹಾರ ಸರಿ ಇದೆಯೋ ಇಲ್ವೋ ಒಮ್ಮೆ ಸರಿಯಾದ ರೀತಿ ಚಿಂತನೆ ಮಾಡಿ. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ತೃಪ್ತಿಕರವಾಗಿ ತಂದುಕೊಂಡ್ರೆ ಅದರ ಫಲಗಳು ಸಾಕಷ್ಟು. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ 4:20 ತನಕ, 3ರಿಂದ 4:20 ಬಹಳ ಒಳ್ಳೆ ಕಾಲ, ಒಳ್ಳೆ ಸಮಯ. ಈ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡಿದ್ರೂ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಫಲಾಫಲಗಳಲ್ಲಿ ಸಾಕಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಯಾವುದೇ ತೊಂದರೆ ತಾಪತ್ರೆ ಇಲ್ದಿರ ನಿಮ್ಮಲ್ಲಿರ್ತಕ್ಕಂತಹ ಒಂದು ಸಮಸ್ಯೆಗೆ ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಂಡಿದ್ದೆ ಆದರೆ ಒಳ್ಳೆ ಫಲಗಳು ಖಂಡಿತ ನಿಮಗೆ ಎದುರಾಗುತ್ತೆ. ಹಾಗೆ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡಿ. ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡ್ತಾ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಒಳ್ಳೆ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು
ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಹೊಸದಾದಂಥ ಕೆಲಸಗಳಾಗಲಿ, ಉದ್ಯೋಗದಲ್ಲಿ ಪ್ರಗತಿ ಆಗಲಿ, ಅಥವಾ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಆಗಲಿ, ಅಥವಾ ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ಎಲ್ಲವನ್ನೂ ಸಹಿತ ಸುಭಿಕ್ಷವಾಗಿ ಇಟ್ಕೊಳ್ಳುವಂಥದ್ದು, ಕುಟುಂಬದಲ್ಲಿ ಒಂದು ಹೆಚ್ಚಿನ ಸಂತೋಷ ಸಂಭ್ರಮವನ್ನು ಕಾಣತಕ್ಕಂಥದ್ದು, ಕುಟುಂಬಸ್ಥರೊಂದಿಗೆ ಎಲ್ಲಾದರೂ ದೂರಭಾರ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥದ್ದು ಇದೆಲ್ಲವೂ ಇರ್ತಕ್ಕಂಥದ್ದೇ. ಆದರೆ ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಕೈಂಕರ್ಯಗಳು ಇಷ್ಟಾರ್ಥದ ಸಿದ್ಧಿಗಾಗಿ, ಭಗವತಿಯ ಅನುಗ್ರಹವನ್ನು ಪಡೆಯಲಿಕ್ಕೋಸ್ಕರ, ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೆಯಲಿಕ್ಕೋಸ್ಕರ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಮಾತಾಡಿ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನೂ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಚೆನ್ನಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ತುಳಸಿ ದಳಕ್ಕೆ ಗಂಧವನ್ನು ಹಚ್ಚಿ ವಿಷ್ಣು ಪಾದದ ಮೇಲಿಟ್ಟು ಒಂದು ಪ್ರಾರ್ಥನೆ ಮಾಡಿದರೆ ಆರ್ಥಿಕ ಸಂಕಷ್ಟಗಳಿಂದ ಯಾರೆಲ್ಲ ನರಳುತ್ತಿದ್ದೀರೋ ಆ ಆರ್ಥಿಕ ಸಂಕಷ್ಟದಿಂದ ಹೊರಬರ್ತೀರಿ, ಅಧಿಕವಾದಂಥ ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಥುನ ರಾಶಿವರೆಗೂ ಇರತಕ್ಕಂಥ ರಾಶಿಫಲಗಳನ್ನ ತಿಳ್ಕೊಂಡಿದ್ದೇವೆ. ಇನ್ನುಳಿದಿರತಕ್ಕಂಥ ರಾಶಿಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಅಮ್ಮ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನಮಸ್ಕಾರ ರೀ. ನಮಸ್ತೆ ಅಮ್ಮ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರ ಹೆಸರು ಬೇಡ ಸರ್. ಆಯ್ತು ತಾಯಿ, ಪರವಾಗಿಲ್ಲ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಯಶೋಧ ರೀ. ಯಶೋಧ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನಮ್ಮ ಮನೆಯವ್ರ ಹೆಸರು ತಿಳ್ಕೊಬೇಕಾಗಿತ್ರಿ. ಆಯ್ತು ತಾಯಿ, ಸಂತೋಷ. ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ. ನಮಸ್ಕಾರ ಗುರುಜಿ. ಹಲೋ. ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಮನೆಯವ್ರು ಸ್ವಲ್ಪ ಬಹಳ ತೊಂದ್ರೆ ಐತಿ ಗುರುಜಿ. ಅಲ್ಲಿ ಬಂದಿದ್ದಿ ಗುರುಜಿ, ಮೊನ್ನೆ ನಾವು ಪೂಜೆ ಗುರುಜಿ, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಬಂದಿದ್ವಿ ಗುರುಜಿ. ಹೌದಾ? ಸಾಲಿಗ್ರಾಮ ದರ್ಶನಕ್ಕೆ ಬಂದಿದ್ರಿ? ಕೆಲಸ ಆಗತ್ತಂತ ಹೇಳಿದ್ರೆ ಆಗಿಲ್ಲ ಗುರುಜಿ. ಮನ್ಯಾಗ ಅಲ್ಲಿಗೆಲ್ಲ ಬಂದಿದ್ದಿ ಗುರುಜಿ, ಓಸ್ ಮಂದಿ ಗುರುಜಿ. ಒಟ್ಟ ಅದು ಕೋರ್ಟಿನ ಒಂದು ಬಹಳ ತೊಂದ್ರೆ ಇತ್ತು ಗುರುಜಿ, ಆಕತ್ತಂತ ಹೇಳಿದ್ರಿ ಗುರುಜಿ. ಕೋರ್ಟ್ ಇವಾಗ ನೀವು ಬಂದು ಎಷ್ಟು ದಿವಸ ಆಯ್ತು? ನಾವು ಬಂದು ಈಗ 3 ತಿಂಗಳು ಆಯ್ತು ಗುರುಜಿ. ಸಾಲಿಗ್ರಾಮ ದರ್ಶನಕ್ಕೆ ಅಲ್ಲಿಂದ ಬಂದಿದ್ವಿ ಗುರುಜಿ, ಅದಕ್ಕಿಂತ ಮರುದಿನ ಮೊದ್ಲ ಬಂದಿದ್ವಿ ಗುರುಜಿ. ನೀವು ಸಾಲಿಗ್ರಾಮ ದರ್ಶನಕ್ಕೆ ಬಂದು ನಿಮ್ಮ ಕೋರ್ಟ್ಗೆ ಅದಕ್ಕೂ ಸಂಬಂಧಪಟ್ಟ ಬಂದಿದ್ವಿ ಗುರುಜಿ. ಮೊದ್ಲು ಮತ್ತೆ ಹಂಗ ಫ್ರೀ ಬಂದಿದ್ವಿ ಗುರುಜಿ. ಬಂದು ಮಾತ್ರ ಬಂದು ಕೇಳಿ ಮಾತಾಡಿ ನಮ್ಮ ಮನೆಯವ್ರ ಕೈ ಕೊಡ್ಲಾ ಗುರುಜಿ? ಅಮ್ಮ, ನಾನೊಂದು ಮಾತು ಹೇಳ್ತೇನೆ ಕೇಳಿ. ಯಾರಾದರೂ ಒಬ್ಬರು ಮಾತಾಡಿ. ನೀವು ಇಬ್ಬಿಬ್ಬರು ಮಾತಾಡಿದ್ರೆ, ನೀವು ಇಬ್ಬಿಬ್ಬರು ಮೊದಲೇ ನೀವು ಲೌಡ್ ಸ್ಪೀಕರ್ ಇಟ್ಕೊಂಡು ಮಾತಾಡ್ತಾ ಇದ್ದೀರಿ. ನಿಮ್ಮ ಸ್ವರ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಜೊತೆಗೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಯಾರಾದರೂ ಒಬ್ಬರು ಮಾತಾಡಿದ್ರೆ ನಿಮ್ಮ ಮಾತಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಕರೆಕ್ಟ್ ಆಗುತ್ತೆ. ಆಯ್ತಾ? ಗುರುಜಿ ನಮಸ್ಕಾರ. ನಮಸ್ತೆ. ನಿಮ್ಮ ಆಸ್ಪತ್ರೆಗೆ ಬಂದು ಎಲ್ಲ ಮಕ್ಕಳು ನಾವು ಬಂದಿದ್ದೀವಿ ಅಂದ್ರ ನೀವು ಹೇಳಿದ್ರಿ ಗುರುಜಿ. ಇನ್ನ ಒಂದು 3-4 ತಿಂಗಳದಾಗ ನಿಮ್ಮಂಗ ಆರ್ಡರ್ ಆಗತ್ತಂತ ಹೇಳಿದ್ರಿ ಗುರುಜಿ. ಅದು ಆರ್ಡರ್ ಆಗಲ್ಲ, ಬರೀ ಆರ್ಡರ್ ಆಡ್ನಾಗಂತ ಹಂಗ ಮುಂದಕ್ಕೆ ತಗೊಂಡೈತೆ ಗುರುಜಿ. ಈಗ ನೀವು ಬಂದು 3 ತಿಂಗಳಾಯ್ತು. ಹ್ಞೂ ಗುರುಜಿ. ನಾನು ಹೇಳಿದ್ದೀನಿ 3-4 ತಿಂಗಳಲ್ಲಿ ಆಗುತ್ತೆ ಅಂತ. ಹ್ಞೂ ಗುರುಜಿ. ಇನ್ನೂ 1 ತಿಂಗಳು ಬ್ಯಾಲೆನ್ಸ್ ಇದೆ. ಅದಕ್ಕಿಂತ ಮುಖ್ಯವಾಗಿ ಕೋರ್ಟಲ್ಲಿ ಇರ್ತಕ್ಕಂಥ ಕೇಸು. ಹ್ಞೂ ಗುರುಜಿ. ಈಗ ಕೋರ್ಟ್ ಪುನಃ ಈ ಮಧ್ಯದಲ್ಲಿ ಕೋರ್ಟ್ಗೆ ಹೋಗಿ ಬಂದಿರಾ? ಹೋಗಿದ್ದೀನಿ ಸರ್ ಗುರುಜಿ. ಕೋರ್ಟಲ್ಲಿ ಹೋಗಿದ್ರಿ? ಡೇಟ್ ಮುಂದಕ್ಕೆ ಹೋಗಿದ್ಯಾ? ಏನಂತ ಹೇಳಿದ್ದಾರೆ? ಅಷ್ಟೇ ಕೊಡ್ತಾರ ಗುರುಜಿ. ಡೇಟ್ ಅಷ್ಟೇ ಕೊಟ್ಟಂತ ಹೊಂಟಾರ ಗುರುಜಿ. ಆರ್ಡರ್ ಐತೆ ಅಂತಂದು. ಅಲ್ಲ, ಆರ್ಡರ್ಗೆ ಇಟ್ಟಿದ್ದಾರಾ ಅಥವಾ ಇನ್ನೂ ಮಾತುಕತೆ ನಡೀತಾ ಇದೆಯಾ? ಆರ್ಡರ್ಗೆ ಇಟ್ಟಾರೆ ಗುರುಜಿ. ಆರ್ಡರ್ಗೆ ಇಟ್ಟಿದ್ದಾರೆ. ಒಂದು ಆರ್ಡರ್ ಇಟ್ಟಾರೆ. ಒಂದು ನಮ್ಮ ಅಕ್ಕನವರು ಮತ್ತೊಬ್ಬಕ್ಕೆ ಮತ್ತೆ ಕೇಸ್ ಹಾಕ್ಯಾಳ. ಮತ್ತೆ ಕೇಸ್ ಹಾಕಿದ್ರೆ ಅದ್ರ ಬಗ್ಗೆನೂ ಡಿಸ್ಕಷನ್ ಆಗ್ಬೇಕು. ನೀವು ಆಗ ಒಂದು ಕೆಲಸ ಮಾಡಿ, ಕೋರ್ಟ್ ಮೆಟ್ಲು ಹತ್ತೋದಕ್ಕಿಂತ ಮುಂಚಿತವಾಗಿ ಫಸ್ಟ್ ನಿಮ್ಮ ಅಕ್ಕಂದ್ರು, ನಿಮ್ಮ ಭೂಮಿಗೆ ಸಂಬಂಧಪಟ್ಟ ಯಾರ್ಯಾರಿದ್ದೀರಿ, ಅಣ್ಣ ತಮ್ಮಂದ್ರು, ಅಕ್ಕಂದ್ರು ಎಲ್ಲರೂ ಒಂದ್ಸತಿ ಕೂತ್ಕೊಂಡು ಮಾತಾಡಿ. ಒಂದ್ಸತಿ ಕೂತು ಮಾತಾಡಿದ್ರೆ ಸರಿ ಬರ್ತಿಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ಒಬ್ಬರು ತಪ್ಪ ಒಬ್ರು ತಪ್ಪ ಹೊಸ ಹೊಸ ಕೇಸುಗಳು ಆಗ್ತಾ ಇದ್ರೆ ನಿಮಗೆ ಎಲ್ಲಿಂದ ಆರ್ಡರ್ ಆಗ್ಬೇಕದು? ಆರ್ಡರ್ಸ್ಗೆ ಅಂತ ಬಂದಾಗ ನೋಡಿ, ಆರ್ಡರ್ಸ್ಗೆ ಅಂತ ಬರ್ಬೇಕಾದ್ರೆ ಇಷ್ಟು ದಿವಸ ನೀವು ಕೋರ್ಟ್ ಅಲ್ದಾಡಿರ್ತೀರಿ. ಈಗ ಆರ್ಡರ್ಸ್ ಬರೋದೇ ಕಡೆ ಮೂಮೆಂಟಲ್ಲಿ ಆರ್ಡರ್ಸ್ ಬಂದಿರುತ್ತೆ. ಅದು ನಿಮಗೆ ಆರ್ಡರ್ ಆಗಬೇಕಾದ್ರೆ ಎಲ್ಲರೂ ಇನ್ನೊಬ್ರು ಹೊಸದಾಗ ಒಂದು ಕೇಸ್ ಹಾಕಿದ್ರೆ ಪುನಃ ಇದು ಹಾಗೆ ಕೂತ್ಕೊಳ್ಳುತ್ತೆ, ಅದು ಬೆಳೀತಾ ಹೋಗುತ್ತೆ. ಅದಕ್ಕೆ 10 ರೂಪಾಯಿ ಅವ್ರು ತಿನ್ನಲಿ, 10 ರೂಪಾಯಿ ನೀವು ತಿನ್ನೋದಾಗಿರಲಿ, 10 ರೂಪಾಯಿ ವ್ಯವಹಾರ ನೋಡೋಕೆ ಹೋಗಿ ಕೋರ್ಟ್ ಜೀವನ ಎಲ್ಲ ಕೋರ್ಟ್ಗೆ ಅಲಿಯೋದಕ್ಕೆ ಬದಲು
ಯಾರೊಬ್ಬರಾದ್ರೂ ಸಹಿತ ಕೂತು ತೀರ್ಮಾನ ಮಾಡಿಕೊಂಡ್ರೆ ಖಂಡಿತ ಇದು ಸಮಂಜಸವಾಗಿರುತ್ತೆ. ಇಲ್ಲಾಂದ್ರೆ ಕೋರ್ಟಿಗೆ ನೀವು ಫೀಸ್ ಕಟ್ತಿರಲ್ಲ, ಆ ಭೂಮಿ ಬೆಲೆಗೆ ಇನ್ನ ಫೀಸ್ ಜಾಸ್ತಿ ಕಟ್ಕೊಂಡು ಹೋಗ್ತಾ ಇರ್ತೀರಿ. ಇದನ್ನ ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ಎಲ್ಲರೂ ಯಾರು ಕೇಸ್ ಹಾಕಿದ್ರು ಅವ್ರನ್ನೂ ಕರೆಸಿ ಕೂಡಿಸ್ಕೊಳ್ಳಿ. ಯಾಕಮ್ಮ ಕೇಸ್ ಹಾಕಿದ್ರಿ, ನಿಮಗೇನು ಕೊಡಬೇಕು ಅದನ್ನು ನನ್ನ ಕಷ್ಟದ ನನಗೆ ಕೈಲಾದಷ್ಟು ನಾನು ಕೊಟ್ಟು ನಿನಗೆ ನಾನು ಋಣ ಹರಿಸ್ಕೊಳ್ತೇನೆ, ದಯವಿಟ್ಟು ಕೇಸ್ ವಾಪಸ್ ತಗೊಂತ ಒಂದು ನೈಸಾಗಿ ಕೂತ್ಕೊಂಡು ಮಾತಾಡಿ, ಅಥವಾ ಯಾರನ್ನಾರು ಕೂಡಿಸ್ಕೊಂಡು ಮಾತಾಡಿಸಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಅಲ್ರಿ ಎಲ್ಲಾನು ಕರೆದ್ರಿ, ಅವ್ರು ಒಟ್ಟು ಸಂಧಾನಕ್ಕೆ ಬರುವಲ್ಲ, ಯಾರು ಹೇಳಿದ್ರು ಬರ್ತಾರೆ. ಸ್ವಲ್ಪ ತಾಳ್ಮೆಯಿಂದ ಮಾತಾಡಿಕೊಂಡು ಪ್ಲಾನ್ ಮಾಡಿ, ಒಳ್ಳೇದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಮಿಥುನ ರಾಶಿವರೆಗೂ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಕರ್ಕಾಟಕ ರಾಶಿ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುನ್ನ ಕೋರ್ಟು ಕಚೇರಿ ಕೇಸುಗಳಿಗೆ ಜಮೀನಿಗೆ ಸಂಬಂಧಪಟ್ಟದ್ದು ಈಗಾದರೂ ಅರ್ಥ ಮಾಡ್ಕೊಳ್ಳಿ. ದಿನ ಕಳೆದಂಗೆ ಜಮೀನಲ್ಲಿ ಸಮಸ್ಯೆ ಜಾಸ್ತಿ ಆಗುತ್ತೆ. ಮತ್ತು ಹಿರಿಯರು ಮಾಡಿರ್ತಕ್ಕಂಥ ಆಸ್ತಿ, ತಾತನೋ ತಂದೆನೋ ಸಂಪಾದನೆ ಮಾಡಿರ್ತಾರೆ, ಅವರಿಗೆ 4 ಜನವೋ 6 ಜನವೋ ಮಕ್ಕಳಾಗಿರ್ತಾರೆ. ಆ ಮಕ್ಕಳು ಎಲ್ಲರೂ ಸರಿಸಮಾನವಾಗಿ ಹಂಚ್ಕೊಳ್ಬೇಕಾದ್ದು ಧರ್ಮ. ಅದರಲ್ಲಿ ದೊಡ್ಡಣ್ಣನೋ ಅಥವಾ ಮಧ್ಯದಲ್ಲಿರ್ತಕ್ಕಂಥವ್ರು ಅಥವಾ ಒಬ್ಬರು ಬಲಿಷ್ಠರು ಅಥವಾ ಒಂದಿಷ್ಟು ಶಕ್ತಿಯುತವಾಗಿರ್ತಕ್ಕಂಥವ್ರು ಅಥವಾ ಒಂದಿಷ್ಟು ರಾಜಕೀಯದಲ್ಲಿ ಓಡಾಡ್ತಕ್ಕಂಥವ್ರು ಅವರೇನು ಮಾಡ್ತಾರೆ, 1%, 2% ಅಥವಾ 5%, 10% ಅಥವಾ ಮಾಡುವಂಥ ಭಾಗದಲ್ಲೇ ಒಂದಿಷ್ಟು ಅವ್ರಿಗೆ ಬೇಕಾದಂಥ ರೀತಿ ಭಾಗಗಳನ್ನು ಮಾಡಿಕೊಳ್ತಾರೆ. ಯಾವಾಗ ಆ ಭಾಗ ಸರಿ ಆಗೋದಿಲ್ವೋ ಆಗ ಮನಸ್ಸಿಗೆ ನೊಂದು ಇವರೇನು ಮಾಡ್ತಾರೆ, ಇವರು ಕೋರ್ಟ್ ಮೆಟ್ಲು ಹತ್ತುತ್ತಾರೆ. ಅಂದರೆ ನನಗೆ ನ್ಯಾಯ ಸಿಗಬೇಕಲ್ಲ, ಅದಕ್ಕೆ ಕೋರ್ಟಿಗೆ ಬರ್ತಾರೆ. ಕೋರ್ಟಿಗೆ ಬನ್ನಿ, ಅದು ನಾನು ತಪ್ಪು ಅಂತ ಹೇಳೋದಿಲ್ಲ. ಆದರೆ ಕೋರ್ಟಲ್ಲಿ ಇದು ಸಮಂಜಸವಾಗಿ ತೀರ್ಮಾನ ಆಗೋ ತನಕ ಆ ಭೂಮಿ ಬಂಜರು ಬಿದ್ದುಬಿಡುತ್ತಲ್ಲ, ಕೋರ್ಟಲ್ಲಿ ಒಂದು ಆದೇಶ ಕೊಡ್ತಾರೆ, ಆ ಭೂಮಿನ ಯಾವುದೇ ಕಾರಣಕ್ಕೂ ಯಾರು ಮುಟ್ಟಬಾರ್ದು, ನ್ಯಾಯ ತೀರ್ಮಾನ ಆಗೋ ತನಕ ಅಂತ. ಅಲ್ಲಿಗೆ ಆ ಭೂಮಿಯಲ್ಲಿ ಯಾವುದೇ ಥರ ಬೆಳೆ ಬೆಳೆಯಂಗಿಲ್ಲ, ಆ ಭೂಮಿ ದೋಷ ಆಯಿತು. ಅದಕ್ಕಿಂತ ಮುಖ್ಯವಾಗಿ ಕೋರ್ಟಿಗೆ ಬಂದ ಕೇಸು ಅಷ್ಟು ವೇಗವಾಗಿ ಮುಂದೆ ಬರಲ್ಲ ಅಂತಕ್ಕಂಥದ್ದು ನಾನು ಹೇಳೋ ಮಾತಲ್ಲ, ಅನುಭವಸ್ಥರ ಮಾತು. ಹೀಗಿದ್ದ ಮೇಲೆ ಕೋರ್ಟ್ ಕೇಸ್ ಹಾಕ್ಕೊಂಡು ತಿಂಗಳಾದರೆ ಕೋರ್ಟಿಗೆ ಬರಲೇಬೇಕು. ಅಲ್ಲಿ ನೀವು ನಿಮ್ಮ ಪರ ಮಾತಾಡ್ತಕ್ಕಂಥ ವಕೀಲರಿಗೆ ನೀವು ಗಮನಿಸಲೇಬೇಕು. ಅವ್ರನ್ನ ಗಮನಿಸಲಿಲ್ಲ ಅಂದರೆ ಅವರು ನಿಮ್ಮ ಕೆಲಸವನ್ನು ಮಾಡೋದು ಬಹಳ ಕಷ್ಟ ಅನಿಸುತ್ತೆ. ಯಾಕೆಂದರೆ ಅವ್ರ ಕೈಗಳಿಗೆ ಇನ್ನೊಂದು 20 ಜನ ಕೆಲಸ ಮಾಡ್ತಿರ್ತಾರೆ. ಅವ್ರು 10 ಜನಕ್ಕೂ ಊಟದ ವ್ಯವಸ್ಥೆ ಆಗಬೇಕು. ಯಾರೇ ಆದರೂ ತಮ್ಮ ವೃತ್ತಿ ತಪ್ಪಲ್ಲ, ಅದು ಆ ವೃತ್ತಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ನೀವೇ ಮಾಡಬೇಕಲ್ವಾ. ಹಾಗಿದ್ದ ಮೇಲೆ ಅಂಗೈಯಗಲ ಜಾಗಕ್ಕೆ ಈ ಥರ ಹೊಡೆದಾಡ್ಕೊಳ್ಳೋದಕ್ಕಿನ್ನ ಅಣ್ಣ ತಮ್ಮಂದರು ನೋಡಿ, ನಿಮ್ಮ ತಂದೆನೋ ತಾತನೋ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿನ ಅದನ್ನು 4 ಜನ ಕೂತ್ಕೊಂಡು ಡಿವೈಡ್ ಮಾಡ್ಕೊಳ್ಳೋದ್ರಲ್ಲಿ ಇಂತಹ ಒಂದು ನೀಚವಾಗಿ ಆಲೋಚನೆ ಮಾಡಿ ನನಗೆ ಜಾಸ್ತಿ ಬೇಕು, ನಿನಗೆ ಜಾಸ್ತಿ ಬೇಕು. ಎಲ್ಲರೂ ಒಂದು ತಾಯಿ ಎದೆ ಹಾಲು ಕುಡ್ದಿರೋರು ನಾವು. 4 ಜನ ಇರಲಿ 6 ಜನ ಇರಲಿ, ಆ ತಾಯಿ ಎದೆ ಹಾಲು ಕುಡಿದು ಬಂದಿರ್ತೀವಿ. ಆದರೆ ಈ ಆಸ್ತಿ ಅಂತಕ್ಕಂಥ ಮನಸ್ಥಿತಿಗೆ ಬಂದು ನಿಮ್ಮ ಅಣ್ಣ ತಮ್ಮಂದರು ಒಬ್ರಿಗೊಬ್ರು ಮುಖಾನೇ ನೋಡ್ಕೊಳ್ಳಲ್ಲ. ಇವ್ರ ಮನೆಗೆ ಒಂದು ಮಂಗಳ ಕಾರ್ಯ ಆದರೆ ಈ ಮನೆಗೆ ಬರಲ್ಲ. ಅಷ್ಟೇ ಯಾಕೆ, ಮಂಗಳ ಕಾರ್ಯ ಆಮೇಲೆ ಇರಲಿ, ವರ್ಷಕ್ಕೊಂದ್ಸತಿ ಶ್ರಾದ್ದ ಕರ್ಮ ಮಾಡ್ತಿರಲ್ಲ, ತಿಥಿ ಮಾಡುವಾಗ ಆ ಪಿಂಡವನ್ನು ಬೇರೆ ಮಾಡಬೇಕು ಅಂತ ಚಿಂತನೆ ಮಾಡಿಬಿಡ್ತೀರಿ. ಒಂದೇ ದಿವಸ ಅಪ್ಪ ಸತ್ತಿರೋ ದಿವಸ ಅಪ್ಪನೋ ಅಮ್ಮನೋ ಸತ್ತಿರ್ತಾರಲ್ಲ, ಸತ್ತ ದಿವಸ ಮನೇಲಿ ಪಿಂಡ ಇಡ್ತೀರಿ ನೋಡಿ, ಆ ಇಡುವಂಥದ್ದನ್ನು ಈ ಮನೆಗೆ ನಿಮ್ಮ ಅಪ್ಪ ಬರಬೇಕಾ ತಿನ್ನೋದಕ್ಕೆ, ಆ ಮನೇಲಿ ತಿನ್ನಬೇಕಾ. 6 ಜನ ಮಕ್ಕಳು 6 ಭಾಗ, 6 ಜನ ಮಕ್ಕಳು 6 ಭಾಗ. ಆದರೆ ಪಿಂಡ ಪ್ರದಾನ ಮಾಡುವ ಸಮಯ ಮಧ್ಯಾಹ್ನಿಕ 12 ಗಂಟೆ. ಆ 12 ಗಂಟೆಗೆ ಈ ಆತ್ಮ ಎಲ್ಲಿಗೆ ಹೋಗಬೇಕು, ಎಲ್ಲಿ ಊಟ ಮಾಡಬೇಕು? ಜನ್ಮ ಕೊಟ್ಟಿದ್ದೆ ತಪ್ಪಾಯ್ತಾ ಅಥವಾ ಆಸ್ತಿ ಮಾಡಿಟ್ಟಿದ್ದೆ ತಪ್ಪಾಯ್ತಾ? ಬಹುಶಃ ಈ ಆಸ್ತಿ ಮಾಡಿದ ಮೇಲೆ ಇಂತಹ ಪರಿಸ್ಥಿತಿಗೆ ಆದರೆ ಇನ್ನು ಮನೇಲಿ ಹಿರಿಯರು ನಾಳೆ ನೀವೇ ಆಗಲಿ ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡಬೇಕು ಅಂತ ಅನ್ಸುತ್ತಾ? ಯೋಚನೆ ಮಾಡಿ. ಆರೋಗ್ಯಕರವಾದಂಥ ಬೆಳವಣಿಗೆಯಲ್ಲಿದ್ದು ಯಾರೂ ಹೋಗ್ತಾ ಭೂಮಿ ತಗೊಂಡೋಗಲ್ಲ. ಬರೀ ಕಾಗದ ಪತ್ರಗಳಲ್ಲಿ ಮಾತ್ರ ನಿಮ್ಮ ಹೆಸರು ಬಂದು ನಿಂತು ಹೋಗ್ತಾ ಇರುತ್ತಷ್ಟೇ. ಕಾಗದ ಪತ್ರಗಳಲ್ಲಿ ಮಾತ್ರ ನಿಮ್ಮ ಹೆಸರು. ಕಡೆಗೊಂದು ದಿವಸ ಎಲ್ಲ ಮುಗಿಸಿ ಕಣ್ಣು ಮುಚ್ಚಿದ್ರೆ ಈ ಕಾಗದ ಪತ್ರನೂ ಬರಲ್ಲ, ಆ ಭೂಮಿನೂ ಬರಲ್ಲ. ಕನಿಷ್ಠ ಪಕ್ಷ ನೀವು ಸಂಪಾದನೆ ಮಾಡ್ಕೊಂಡಿರ್ತಕ್ಕಂಥ ಭೂಮಿಯಲ್ಲೂ ನಿಮ್ಮ ಹೆಣ ಬೀಳಲ್ಲ. ಅದಕ್ಕೆ ಅಂತ ಇರ್ತಕ್ಕಂಥ ಸ್ಥಳಗಳೇ ಇದೆ, ಅಲ್ಲಿಗೆ ಹೋಗಬೇಕು. ಇಷ್ಟಕ್ಕೆ ಕೋರ್ಟು ಕಚೇರಿ, ಇನ್ನೂ ಕೆಲವರು ಕೋರ್ಟು ಕಚೇರಿ ಎಲ್ಲ ಮೊಚ್ಚುಗಳಿಟ್ಕೊಂಡು ಮನೆಗಳು ಹಾಳು ಮಾಡಲಿಕ್ಕೆ ಅವ್ರೋಗಿ ಇನ್ನೊಂದು ಕಡೆ ಮಾಟ ಮಂತ್ರ ಮಾಡಿಸು, ಇವರೋಗಿ ಇನ್ನೊಂದು ಕಡೆ ಮಾಟ ಮಂತ್ರ ಮಾಡಿಸು, ಅಲ್ಲೊಂದು ಪ್ರಯೋಗ ಮಾಡಿಸು, ಇಲ್ಲೊಂದು ಪ್ರಯೋಗ ಮಾಡಿಸು. ಆ ಪ್ರಯೋಗದ ಎಫೆಕ್ಟು ನಿಮ್ಮಲ್ಲಿ ಯಾರ ಗ್ರಹಗತಿಗಳು ಚೆನ್ನಾಗಿರೋದಿಲ್ಲೋ, ನಿಮ್ಮ ಕುಟುಂಬದಲ್ಲಿ ಯಾವ ನಕ್ಷತ್ರಗಳಿಗೆ ಸಮಸ್ಯೆ ಆಗಿರುತ್ತೋ, ಯಾವ ನಕ್ಷತ್ರದಲ್ಲಿ ಗ್ರಹಗಳಲ್ಲಿ ದೋಷದಿಂದ ನರಳುತ್ತಾ ಇರ್ತಿರೋ ಅದೇ ಸಮಯಕ್ಕೆ ಅವ್ರ ಹಣೆ ಬಾರ ಕೆಟ್ಟು ಅವ್ರು ಮಾಡಿರೋ ಪ್ರಯೋಗದ ದೃಷ್ಟಿಕೋನ ಇವ್ರ ಮೇಲೆ ಬಿದ್ದು ಮನೆಯಲ್ಲಿ ನರಳಕ್ಕೆ ಶುರುವಾಗ್ತೀರಿ.
ಇಲ್ಲದ ರೋಗ ರುಜಿನಗಳು, ಇಲ್ಲದ ಸಮಸ್ಯೆಗಳು, ಇಲ್ಲದ ಋಣಬಾಧೆಗಳು ನಿರಂತರವಾಗಿ ಕಿತ್ಕೊಂಡು ತಿನ್ನತ್ತೆ. ನಮ್ಮ ಜಾಮೀನಿಗೋ ಅಥವಾ ನನಗೋ ಸರಿಯಾದ ನ್ಯಾಯ ಮಾಡಿಲ್ಲ ಅಂತ ನಾನು ತೀರ್ಮಾನ ಮಾಡೋದು. ನನ್ನ ಮನಸ್ಸಿಗನ್ಸಿದ್ದೇನು ನಾನೇ ಸರಿ, ನಿಮ್ಮ ಮನಸ್ಸಿಗನ್ಸಿದ್ದೇನು ನೀವೇ ಸರಿ. ನನ್ನ ಮನಸ್ಸಿಗೆ ನಾನು ಸರಿ ಅಂದಮೇಲೆ ನನಗೆ ಸರಿ ಹೋಗದಿದ್ದದಕ್ಕಿದ್ರೆ ನಾನು ಏನಾದ್ರು ತಪ್ಪು ಮಾಡ್ಬೋದಲ್ವ, ಅಥವಾ ನಾನು ಏನಾದ್ರು ಮಾಡಿಸೋವಂಥದ್ದು. ಯಾರು ಹೇಳಿದ್ರು ಅಲ್ಲೊಂದು ಪ್ರಯೋಗ ಮಾಡಿಸಿದ್ರೆ ಇವರೆಲ್ಲ ದಾರಿಗೆ ಬರ್ತಾರೆ. ಹೋಗು ಅಲ್ಲಿ ಕಟ್ಟು 50,000 1,00,000 ಕಟ್ಟೋದು, ಅಲ್ಲೊಂದು ಪ್ರಯೋಗ ಮಾಡಿಸೋದು. ಆ ಪ್ರಯೋಗ ಮಾಡಿಸ್ಬೇಕಾದ್ರೆ ಆ ವಸ್ತುಗಳನ್ನು, ಆ ಪದಾರ್ಥಗಳನ್ನು ನಿಮ್ಮ ಕೈಲಿ ತಾನೇ ಮುಟ್ತೀರಿ. ಅದರ ಅರ್ಧ ಭಾಗದ ಸಮಸ್ಯೆ, ಅರ್ಧ ಭಾಗದ ರೋಗ ರುಜಿನ, ಅರ್ಧ ಭಾಗದ ದೋಷ ನಿಮಗೆ ಅಂಟ್ಕೊಳ್ಳುತ್ತದು. ತೆಲುಗಲ್ಲಿ ದೊಡ್ಡವರು ಒಂದು ಗಾದೆ ಹೇಳಿದ್ದಾರೆ, ಚೆಡಪಕರು ಆ ಚೆಡೇವು ಅಂತ. ಅಂದರೆ ಇನ್ನೊಬ್ಬರನ್ನ ನೀನು ಕೆಡಿಸೋದಕ್ಕೆ ಚಿಂತನೆ ಮಾಡಿದ್ರೆ ನೀನು ಕೆಟ್ಟು ಹೋಗ್ತೀಯ. ನಿನ್ನ ಶ್ರಮಪಟ್ಟು ನಿನ್ನ ಬೆವರು ತೆಗೆದು ನೀನು ದುಡ್ದಿರ್ತಕ್ಕಂಥದ್ದಕ್ಕೆ ಮಾತ್ರ ನಿನಗೆ ಅಧಿಕಾರ ಇರ್ತಕ್ಕಂಥದ್ದು. ನಿಮ್ಮ ಅಪ್ಪನ ಆಸ್ತಿಗೋ, ಅಮ್ಮನ ಆಸ್ತಿಗೋ, ಅಥವಾ ಅಜ್ಜಿ ಆಸ್ತಿಗೋ, ತಾತನ ಆಸ್ತಿಗೋ, ಅದಕ್ಕೆ ನಿಮ್ಮ ಅಧಿಕಾರ ಏನಂದರೆ ಅವರು ಕೊಟ್ಟಿರೋ ಭಿಕ್ಷೆಯನ್ನು ಅನುಭವಿಸೋದಷ್ಟೇ. ನೀವು ಅದಕ್ಕೆ ಅಧಿಕಾರ ಅಂತ ಹೇಳಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಬೆವರು ತೆಗೆದು ನೀವು ಸಂಪಾದನೆ ಮಾಡ್ತಿರಲ್ಲ ಸೈಟು ಜಮೀನು, ಅದಕ್ಕೆ ನಿಮ್ಮ ಸಂಪೂರ್ಣ ಅಧಿಕಾರ ಇದೆ. ಅದಕ್ಕೆ ಅದು ಯಾರೂ ಅಡ್ಡಿ ಬರಲ್ಲ. ಆದರೆ ಅಪ್ಪನ ಆಸ್ತಿಗೆ ಏನು ಅಧಿಕಾರ? ಅವರು ಮಾಡಿಟ್ಟಿರ್ತಕ್ಕಂಥದ್ದನ್ನು ನಾವು ಸುಖವಾಗಿ ಸಂತೋಷವಾಗಿ ಮಕ್ಕಳು 4 ಜನ ಕೂತು ಊಟ ಮಾಡಲಿ ಅಂತ ಅವ್ರು ನಮ್ಗೆ ಬಿಟ್ಟು ಹೋಗಿರೋ ಆಸ್ತಿ ಅದು. ಆ ಆಸ್ತಿನ ತೊಗೊಂಬಂದು ಕೋರ್ಟ್ಗೆ ಹಾಕ್ಕೊಂಡು ನೋಡಬೇಕು ಆ ಕಥೆನ. 1 ದಿವಸ 2 ದಿವಸ ಎಲ್ಲೋ ಒಂದು ಕಡೆ ಕಾಫಿ ಕುಡಿದು ಒಂದು ಪ್ರೀತಿಯಾಗಿ ಮಾತಾಡೋಂಥವ್ರು ಅವರು ಆತ್ಮವಿಶ್ವಾಸ, ಆತ್ಮಸ್ನೇಹಿತರು. ನಮ್ಮನೇಲಿ ಫಂಕ್ಷನ್ ಆದರೆ ಅವ್ರಿಗೆ ಕರಿತೀವಿ, ಅವ್ರ ಮನೆ ಫಂಕ್ಷನ್ ಆದರೆ ನಾವು ಕರಿತೀವಿ. ಒಂದು ತಾಯಿ ಎದೆ ಹಾಲು ಕುಡಿದು 4 ಜನ 5 ಜನ ಹುಟ್ಟಿರ್ತಕ್ಕಂತಹ ಕುಟುಂಬದಲ್ಲಿ ಈ ಮನೆ ಮದುವೆ ಆದರೆ ಆ ಮನೆಯವ್ರು ಬರೋದಿಲ್ಲ, ಈ ಮನೆ ಫಂಕ್ಷನ್ ಆದರೆ ಆ ಮನೆಯವ್ರು ಬರೋಂಗಿಲ್ಲ. ಇನ್ನು ನೋಡಬೇಕು, ಒಂದೇ ಮನೆ ಮಧ್ಯದಲ್ಲೊಂದು ಗೋಡೆ. ಆ ಮನೇಲಿ ಮಗುಗೆ ಜ್ವರ ಬಂದಿದೆಯೋ, ಮೈಕೈ ನೋವು ಬಂದಿದೆಯೋ, ಸುಸ್ತಾಗಿ ಮಲಗ್ತಿದೆಯೋ, ಅಥವಾ ಆ ಮನೆಯವ್ರು ನರಳುತ್ತಿದ್ದಾರೆ ಅಂದರೆ ಈ ಮನೆಯವ್ರು ಬಗ್ ನೋಡೋಂಗಿಲ್ಲ. ಯಾಕೆಂದರೆ ನಮ್ಮ ಯಜಮಾನರು ಅವ್ರ ಯಜಮಾನರು ಮಾತಾಡೋದಿಲ್ಲ. ಇದು ಬೇಕಾ ಜೀವನ? ಒಬ್ಬ ಮನುಷ್ಯ ತಳಗೆ ಬಿದ್ದರೆ ಎತ್ತುವಂತಹ ಗುಣ ಮನುಷ್ಯನಿಗೆ ಇರಬೇಕು. ಅದು ಮನುಷ್ಯತ್ವ ಇರೋವಂಥದ್ದು. ಅದನ್ನು ಬಿಟ್ಟು ಈ ಹಾಳಾದ ಆಸ್ತಿ ಎಂಬತಕ್ಕಂಥದ್ದನ್ನು ಮನಸ್ಸಲ್ಲಿಟ್ಟುಕೊಂಡು ಹಿರಿಯರು ಮಾಡಿರ್ತಕ್ಕಂಥದ್ದು ಇನ್ನು ನೀವು ಮಾಡಿರ್ತಕ್ಕಂಥದ್ದಲ್ಲ. ತಿಂದರೆ 10 ರೂಪಾಯಿ ನನ್ನ ತಮ್ಮ ತಿಂತಾನೆ, ಇಲ್ಲ ನಮ್ಮ ಅಣ್ಣ ತಿಂತಾನೆ, ಇಲ್ಲ ನಮ್ಮ ಅಕ್ಕ ತಿನ್ಬೋದು, ಇಲ್ಲ ತಂಗಿ ತಿನ್ಬೋದು. ನಮ್ಮ ಕುಟುಂಬದವರ ಥರ ತಿಂದಿದ್ದೀವಿ ನಾವು. ಇದನ್ನು ಅರ್ಥ ಮಾಡ್ಕೊಳ್ದಿರ ಇನ್ನೊಬ್ಬರು ಮುಂದೆ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು. ಆ ಕೈ ಕಟ್ಕೊಂಡು ನಿಂತ್ಕೊಂಡು ಅವ್ರು ಹೇಳ್ದಾಗ ಕೇಳೋದು. ಅದಕ್ಕೆ ದುಡ್ಡು ಇದೆಯೋ ಇಲ್ವೋ, ಹೆಂಡತಿ ಕಿವಿ ಒಲೆ ಇಡು, ಇಲ್ಲ ಕುತ್ತಿಗೆ ಮಾಂಗಲ್ಯ ಸರ ತಗೋ, ಅದನ್ನು ಕುದಿಬಿಡು, ಅಲ್ಲಿ ತೊಗೊಂಡು ಫೀಸ್ ಕಟ್ಟು. ಏನು ಚಿಂತನೆಪ್ಪ ಇದು? ಇದೆಲ್ಲ ನಮಗೆ ಬೇಕಾ? ಕೋರ್ಟು ಕಚೇರಿ ಹತ್ತೋದು ಸಾಮಾನ್ಯ ಅಲ್ಲ. ಹತ್ತುವಾಗ ಭಾಳ ಜೋಶು, ಹಾಕು ಕೇಸು ಅರ್ಧ ಬಂದ್ಬಿಡುತ್ತೆ. ಇದೇ ತಪ್ಪನ್ನ ಡೈವರ್ಸ್ಗೆ ಹೋಗುವಂಥವ್ರು ಮಾಡ್ತಿದ್ದೀರಿ. ಮದುವೆ ಆಗಿ ಗಂಡು ಹೆಣ್ಣು ಅವ್ರು ಕೂತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ. ಪಕ್ಕದಲ್ಲಿರ್ತಕ್ಕಂಥವ್ರು ಅಥವಾ ಅವ್ರ ಸುತ್ತಮುತ್ತ ಇರ್ತಕ್ಕಂಥವ್ರು ಕೋರ್ಟ್ ಕೇಸ್ ಹಾಕ್ಬಿಡು, ಡೋರಿ ಕೇಸು ಹಾಕ್ಬಿಡು, ಇನ್ನೊಂದು ಕೇಸು, ಮತ್ತೊಂದು ಕೇಸು. ಯಾರೋ ಒಬ್ಬ ತಾಯಿ ಒಬ್ಬ ಪುರುಷ ಬೇರೊಬ್ಬರು ಹೇಳ್ಕೊಟ್ರಂತೆ, ನಿನ್ನ ಗಂಡ ನಾನು ಬಲಾತ್ಕಾರ ಮಾಡಕ್ಕೆ ಬಂದ ಅಂತ ಕೇಸ್ ಹಾಕು. ಗಂಡ ಹೆಂಡತಿನ ಬಲಾತ್ಕಾರ, ಎಂಥ ಪರಿಸ್ಥಿತಿ ನೋಡಿ. ಇದ್ರ ಮೇಲೆ ಕೇಸ್ ಹಾಕ್ಸೋದು. ಯಾವತ್ತೂ ಒಂದು ಮನುಷ್ಯನಿಗೆ ಸ್ವಂತ ಬುದ್ಧಿ ಇರಬೇಕು. ತಾನು ಯೋಚನೆ ಮಾಡಬೇಕು, ನಾನು ಮಾಡುವ ಕೆಲಸ ಇದು ನಾಳೆ ನನ್ನ ಬದುಕಿಗೆ ಎಲ್ಲಿ ಮುಳ್ಳಾಗಿ ಸುತ್ತಕೊಳ್ಳುತ್ತೆ ಅಂತ. ಜೋಶಾಗಿ ಕೇಸ್ ಹಾಕ್ಸುವಾಗ ನನ್ನ ಹಿಂದೆ 20 ಜನ ಇರ್ತಾರೆ. ಕೇಸ್ ಹಾಕ್ಸಿದ ಮೇಲೆ ನಾನು ಕೋರ್ಟ್ ಕಲಿಬೇಕಾದ್ರೆ ನನ್ನ ಹಿಂದೆ ಒಬ್ಬರು ಬರೋದಿಲ್ಲ. ಹಾಗೂ ಬಂದರು 3 ತಿಂಗಳು 4 ತಿಂಗಳು ನನ್ನ ಹಿಂದೆ ಕಾರಲ್ಲಿ ಪಡೆಯಲ್ಲಿ ಬಂದುಬಿಡ್ತಾರೆ. ಅಯ್ಯೋ ನನಗೆ ಅವತ್ತು ಕೆಲಸ ಇದೆ ಅಂತ ಒಬ್ಬ, ನನಗೆ ತಿಥಿ ಇದೆ ಅಂತ ಒಬ್ಬ, ನನಗೆ ವೈಕುಂಠ ಇದೆ ಅಂತ ಮತ್ತೊಬ್ಬ, ನನಗೆ ಮದುವೆ ಮನೆ ಇದೆ ಅಂತ ಮತ್ತೊಬ್ಬ, ನನಗೆ ಇವತ್ತು ಆರೋಗ್ಯ ಸರಿಯಿಲ್ಲ ಅಂತ ಇನ್ನೊಬ್ಬ, ನನಗೆ ಹೊಟ್ಟೆ ನೋವು ಬಂದು ಲೂಸ್ ಮೋಷನ್ ಆಗ್ತಿದೆ ಅಂತ ಇನ್ನೊಬ್ಬ. ಎಲ್ಲರೂ ದೂರ ಆದರೂ ಬಿಕಾರಿ ಥರ ನೀವು ಒಬ್ಬರೇ ಹೋಗ್ಬೇಕು ಕೋರ್ಟ್ಗೆ. ಈ ಜೀವನ ಬೇಕಾ? ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಆಡಿರೋ ಮಾತುಗಳಲ್ಲಿ ನಿಮ್ಮ ಮನಸ್ಸಿಗೆ ನೋವಿದೆ, ಒಪ್ಕೊಳ್ಳೋ ಮಾತು. ಆದರೂ ಈ ನೋವಿನಿಂದ ಸಾಕಷ್ಟು ಸತ್ಯ ಘಟನೆಗಳಿದೆ. ಅದನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಆದರೂ ಕೋರ್ಟ್ ಮೆಟ್ಲು ಹತ್ತಬೇಕಾದ್ರೆ ಒಮ್ಮೆ ಆಲೋಚನೆ ಮಾಡಿ. ಹತ್ತಿರ್ತಕ್ಕಂಥವ್ರು ಈಗಲೂ ಕಾಲ ಮಿಂಚಿಲ್ಲ, ಕೂತ್ಕೊಂಡು ಒಂದು ಕಾಂಪ್ರಮೈಸ್ ಬನ್ನಿ. ತಿಂದರೆ ನೀವೇ ಅಣ್ಣ ತಮ್ಮಂದ್ರೆ 10 ರೂಪಾಯಿ ತಿಂದಿರ್ತೀರಿ, ಕಂಡೋರಿಗೆ ಏನು ಕೊಟ್ಟಿರೋದಿಲ್ಲ. ಯಾಕೆಂದರೆ ಒಂದು ತಾಯಿ ಎದೆ ಹಾಲು ಕುಡಿದು ಬೆಳೆದಿರ್ತಕ್ಕಂಥ ನಾವು 10 ಅಕ್ಕನೋ ಅಣ್ಣ ತಮ್ಮಂದ್ರು ಅವ್ರು 10 ರೂಪಾಯಿ ತಿನ್ಬೋದು ಅಥವಾ ನಾವು ತಿನ್ಬೋದು.
ಆದರೆ ಒಂದು ಫಂಕ್ಷನ್ ಅಂತ ಆದರೆ, ಒಂದು ಮನೆಗೆ ಒಂದು ಮಂಗಳ ಕಾರ್ಯ ಆದರೆ ನೀವೆಲ್ಲರೂ ಒಗ್ಗೂಡಿದ್ರೆ ಎಷ್ಟು ಆನಂದವಾಗಿರುತ್ತಪ್ಪ ಅದು. ಆಗ ನಿಜಕ್ಕೂ ಸ್ವರ್ಗಸ್ಥರಾದಂತಹ ಆ ಭೂಮಿ ಮಾಡಿರ್ತಕ್ಕಂಥ, ಆ ಭೂಮಿಯನ್ನು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಅವ್ರ ಆತ್ಮ ಎಲ್ಲೇ ಇದ್ದರೂ ಅದು ಸಂತೋಷ ಪಡುತ್ತೆ, ನಗನಗ್ತಾ ಇರುತ್ತೆ. ಅಬ್ಬಾ ನನ್ನ ಮಕ್ಕಳು ಚೆನ್ನಾಗಿದ್ದಾರಪ್ಪ ಅಂತ ಹರಿಸಿ ಆಶೀರ್ವದಿಸ್ತಾರೆ. ಅಂತಹ ಕಾಯಕಕ್ಕೆ ಎಲ್ಲರೂ ಮುಂದಾಗಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ರು ಗುರುಗಳು, ಆದಷ್ಟು ಯಾರನ್ನು ಕೂಡ ಕೋರ್ಟ್ ಮೆಟ್ಲನ್ನು ಹತ್ತತಕ್ಕಂಥದ್ದು ಬೇಡ. ನಿಮ್ಮ ವಾಸ್ತುಗೃಹದಲ್ಲೇ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರ ಜೊತೆಯಲ್ಲಿ ಅವರ ಸಮ್ಮುಖದಲ್ಲೇ ಕೂತ್ಕೊಂಡು ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿ. ಒಂದಷ್ಟು ತರ್ಕಗಳಾದಮೇಲೆ ಒಂದು ತೀರ್ಮಾನಕ್ಕೆ ಬನ್ನಿ, ಒಂದು ಇತ್ಯರ್ಥಕ್ಕೆ ಬನ್ನಿ. ಯಾಕೆಂದರೆ ಕೋರ್ಟು ಕಚೇರಿ ಅಂತ ಹೋಗ್ತಕ್ಕಂಥದ್ದು ಬೇಡ ಎಂಬತಕ್ಕಂಥ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ರು. ಅದು ನಿಜಕ್ಕೂ ಸತ್ಯ. ಗುರುಗಳು ಹೇಳಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಪಾಲಿಸಬೇಕು. ಕೋರ್ಟು ಕಚೇರಿ ಅಂತ ಹೇಳತಕ್ಕಂಥದ್ದು ಬೇಡವೇ ಬೇಡ. ಇನ್ನು ಅದಕ್ಕೋಗಿ ನಮ್ಗಿರ್ತಕ್ಕಂಥ ಅಲ್ಪ ಸ್ವಲ್ಪ ಸಮಯನೂ ಕೂಡ ವರ್ತಃ ವೇಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಬೇಡ. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಿ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯೋಗ ಫಲವನ್ನು ಅರ್ಥ ಮಾಡಿಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಕರ್ಕಾಟಕ ರಾಶಿಯವರಿಗೆ ಖಂಡಿತ ಒಳಿತಿದೆ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಧಿಕವಾದಂಥ ಲಾಭವನ್ನೇ ಗಳಿಸ್ತೀರಿ. ಆದರೆ ಮನಸ್ಸಲ್ಲಿ ಒಂದಿಷ್ಟು ದ್ವಂದ್ವ ಚಿಂತನೆ ಇರಬಹುದು. ಆದರೂ ಭಯಪಡಬೇಕಾದ್ದಿಲ್ಲ. ನಿಮ್ಮ ಕುಲದೇವರ ಅನುಗ್ರಹದಿಂದ, ನೀವು ಮಾಡುವಂಥ ಪೂಜಾ ಫಲದಿಂದ ಅಥವಾ ಇವತ್ತು ನೀವು ಮಾಡುವಂಥ ದಾನ ಧರ್ಮಾದಿಗಳಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಅಧಿಕ ಶ್ರಾವಣದ ಈ ಶುಭ ದಿನದಂದು, ಶುಭ ಶುಕ್ರವಾರ, ದೇವಿಯ ದರ್ಶನ ಜೊತೆಗೆ 33ರ ಸಂಖ್ಯೆಯಲ್ಲಿ ದಾನ, ಇದು ಬಹಳ ವಿಶೇಷ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನದಿಂದ ಮಾಡತಕ್ಕಂಥದ್ದು ಬಹಳ ಉತ್ತಮ. ಸಣ್ಣ ಪುಟ್ಟ ವಿಚಾರಗಳು ಸಹಿತ ರೌದ್ರ ಮಾಡ್ಕೊಳ್ಳೋದು ಬೇಡ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಯೋಗ ಫಲ ಬೇಕು. ಹಾಗೆ ಇವತ್ತು ನೀವು ಅಂದುಕೊಂಡಷ್ಟು ಕೆಲಸಗಳು ಸಿದ್ಧಿ ಆಗಬೇಕಾದ್ರೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಹಾಗೆ ದುರ್ಗೆಯ ಆರಾಧನೆ ನಡೆಸೋದ್ರಿಂದ, ದುರ್ಗಾ ದೀಪ ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಅನುಕೂಲ ಇದೆ. ಶುಭ ಶುಕ್ರವಾರ ಈ ದಿನ ರಾಹುಕಾಲದಲ್ಲಿ ದುರ್ಗಾದೇವಿಯ ಪ್ರಾರ್ಥನೆ ಮಾಡ್ತಾ ರಾಹುಕಾಲದಲ್ಲಿ ದೇವರ ಮುಂದೆ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದು ಭಾಳ ಶ್ರೇಯಸ್ಕರ. ಇದು ಸಿಂಹರಾಶಿಯವರಿಗೆ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥ ಪುರುಷರಾಗಲಿ ಸ್ತ್ರೀಯರಾಗಲಿ ಅಥವಾ ಯಾರೊಬ್ಬರಾದರೂ ಸಹಿತ ರಾಹುಕಾಲದಲ್ಲಿ ದೇವಿಯ ಸಾನ್ನಿಧ್ಯದಲ್ಲೂ ಅಥವಾ ನಿಮ್ಮ ಮನೆಯಲ್ಲೋ ಅಥವಾ ತಾವು ಎಲ್ಲೇ ಇದ್ದರೂ ಪರವಾಗಿಲ್ಲ, ನಿಮ್ಮ ಹೆಬ್ಬೆರಳು ಮತ್ತು ಉಂಗುರದ ಬೆರಳನ್ನು ಒಂದು ಕಡೆ ಸೇರಿಸಿ 21 ಬಾರಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಅಧಿಕವಾದಂಥ ಚಂಚಲತೆ, ಅಂದುಕೊಂಡಷ್ಟು ಕೆಲಸ ಆಗದಿರೋ ಒದ್ದಾಡ್ತಾ ಇರ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಯಾವ ಕೆಲಸವನ್ನು ಮಾಡಬೇಕು, ಯಾವುದು ಬಿಡಬೇಕು, ಯಾವುದು ಸರಿ, ಯಾವುದು ತಪ್ಪು, ಇದೆಲ್ಲದರ ಬಗ್ಗೆನೂ ಚರ್ಚೆ ಆಗುತ್ತೆ, ವಿಮರ್ಶೆ ಆಗುತ್ತೆ. ಏನೇ ಆದರೂ ಸಮಸ್ಯೆ 4 ಜನದಲ್ಲಿ ಹೇಳ್ಕೋಬೋದು ನೀವು, ಆದರೆ ಯಾರೂ ಬಗೆಹರಿಸ್ತಕ್ಕಂಥದ್ದಲ್ಲ, ಯಾರೂ ಪರಿಹರಿಸ್ತಕ್ಕಂಥದ್ದಲ್ಲ, ಅಥವಾ ಬಂದ ಸಮಸ್ಯೆನ ಯಾರೂ ಅನುಭವಿಸ್ತಕ್ಕಂಥದ್ದಲ್ಲ. ಎಲ್ಲರೂ ಅವರವರ ಚಿಂತನೆಗೆ ತಕ್ಕಂತೆ ಅವರವ್ರಿಗೆ ತಿಳಿದಿರೋ ವಿಚಾರವನ್ನು ಮಾತ್ರ ಉಣಬಡಿಸ್ತಾರೆ, ತಿಳಿಸ್ತಾರೆ. ಆದರೆ ಅದನ್ನು ಸರಿಪಡಿಸ್ಕೊಳ್ಳೋದು, ಅದರ ನೋವಿನಿಂದ ಹೊರಗಡೆ ಬರೋದು ಅದು ನಿಮಗೆ ಬಿಟ್ಟ ಕಾಯಕ. ಅದಕ್ಕಾಗಿ ಕನ್ಯಾ ರಾಶಿಯವರು ಇವತ್ತಿನ ದಿವಸ ಏನೇ ಕೆಲಸ ಮಾಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ ಸರಿಯಾದ ತೀರ್ಮಾನಕ್ಕೆ ಬನ್ನಿ. ಆಗಷ್ಟೇ ನಿಮ್ಗೆ ಒಳಿತಾಗ್ತಕ್ಕಂಥದ್ದು, ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಸಾಕಷ್ಟು ಅದೃಷ್ಟವೂ ಇದೆ. ಇವತ್ತು ತುಲಾರಾಶಿಯವರು ಒಳ್ಳೆ ಮನಸ್ಸಿನಿಂದ ತಾವೇನು ಸಂಕಲ್ಪ ಮಾಡಿದ್ರೂ ಆರ್ಥಿಕ ಪರಿಸ್ಥಿತಿ ಆಗಲಿ, ವ್ಯವಹಾರ ಆಗಲಿ, ಕೆಲಸ ಕಾರ್ಯಗಳಾಗಲಿ, ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದಾಗಲಿ, ಮನಸ್ಸಿಗೆ ಬಂದಂಥ ರೀತಿ ಮನರಂಜನಾ ಕ್ಷೇತ್ರಕ್ಕೆ ಹೊರಡತಕ್ಕಂಥದ್ದಾಗಲಿ ಎಲ್ಲ ಕಡೆಯಿಂದಲೂ ಲಾಭವನ್ನು ಗಳಿಸ್ತೀರಿ. ಹಾಗೆ ಮಾಧ್ಯಾಹ್ನಿಕ ಅನ್ನಪ್ರಸಾದ ಸಹಿತ ತೃಪ್ತಿಕರವಾದಂತಹ ಊಟವನ್ನು ಮಾಡುವಂತಹ ಯೋಗ ಫಲ ಇವತ್ತು ನಿಮ್ಮ ಅದೃಷ್ಟದಲ್ಲಿದೆ. ಹಾಗೆ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ತಾವು ಒಂದೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಇದೆ. ಹಾಗೆ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ.
ದುರ್ಗಾ ಪರಮೇಶ್ವರಿಯ ಆರಾಧನೆಯಿಂದ, ದುರ್ಗಾ ದೀಪ ನಮಸ್ಕಾರದಿಂದ ಇವತ್ತು ನಿಮ್ಮ ರಾಶಿ ಫಲದಲ್ಲೂ ಸಹಿತ ಒಳ್ಳೆ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟವೂ ಇದೆ, ಚಂದ್ರ ಇರ್ತಕ್ಕಂಥ ಸ್ಥಾನಮಾನವೂ ಚೆನ್ನಾಗಿದೆ. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಹೊಸತನ್ನು, ಹೊಸ ಬದುಕನ್ನು, ಹೊಸದಾಗಿ ಮಾಡುವ ಕೆಲಸ ಕಾರ್ಯಗಳನ್ನು ಅಥವಾ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಸಾಧನೆಯ ಹಾದಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಚಿಂತನೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ಆದರೆ ಬೇಡದ ವಿಚಾರಗಳು ತಲೆಯಲ್ಲಿ ಕೂತ್ಕೊಂಡು ಇಲ್ಲದ ನೋವು ಅನುಭವಿಸುವಂಥ ಪರಿಸ್ಥಿತಿ ನಿಮಗೆ ಎದುರಾಗ್ತಾ ಇರುತ್ತೆ. ಇದನ್ನು ಸರಿಪಡಿಸ್ಕೊಳ್ಳಿ. ಇದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಒಂದಷ್ಟು ತೊಗರಿಬೇಳೆ, ಒಂದಷ್ಟು ಉದ್ದಿನಬೇಳೆ, ತೊಗರಿ ಮತ್ತು ಉದ್ದು ಎರಡನ್ನೂ ಸಹಿತ ಯಾವುದಾದ್ರು ಕ್ಷೇತ್ರಕ್ಕೆ ಕೊಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು ಧನುರಾಶಿ. ಧನುರಾಶಿ, ಧನುರ್ಲಗ್ನ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಪ್ರಾರಂಭದಿಂದಲೂ ಇವತ್ತೊಂದಿಷ್ಟು ಕಿರಿಕಿರಿನೇ. ಅಂದರೆ ಹಾಸಿಗೆಯಿಂದ ಎದ್ದಾಗಲಿಂದ ಸರಿಯಾದ ಸಮಯಕ್ಕೆ ಉದ್ಯೋಗಕ್ಕೆ ಹೋಗೋದಕ್ಕಾಗುತ್ತೋ ಇಲ್ವೋ, ವ್ಯಾಪಾರ ವ್ಯವಹಾರಗಳಲ್ಲಿ ಅಡ್ಡಿ ಆತಂಕ ಆಗುತ್ತೋ ಏನೋ, ಅಥವಾ ಕುಟುಂಬಸ್ಥರ ಮಧ್ಯದಲ್ಲಿ ಒಂದಷ್ಟು ವ್ಯಾಜ್ಯಗಳಾಗುತ್ತೋ ಏನೋ, ಅಥವಾ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ದಂಪತಿಗಳು ಎಲ್ಲ ಕಡೆಯಿಂದಲೂ ಒಂದಲ್ಲ ಒಂಥರ ಸಮಸ್ಯೆಗೀಡಾಗ್ತೀವೇನೋ ಎಂಬತಕ್ಕಂಥ ಭಯ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಆದರೆ ಈ ಸಮಯದಲ್ಲೇ ಒಂದು ಧೈರ್ಯ ಬೇಕಾಗುತ್ತೆ. ಆ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ನೀವು ಮಾಡುವ ಕಾಯಕದಲ್ಲಿ ಒಂದು ಉತ್ತಮವಾದಂತಹ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ, 12 ಗಂಟೆಯ ಅಭಿಜಿನ್ ಲಗ್ನದಲ್ಲಿ ಒಂದಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಅಧಿಕವಾದಂಥ ಲಾಭವನ್ನು ಗಳಿಸ್ಬೋದು. ಹಾಗೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಆದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ಧೈರ್ಯವಾಗಿರಿ, ಒಳ್ಳೆ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಧನುರಾಶಿವರೆಗೂ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆದರೆ ಪ್ರಸ್ತುತ ಶನಿಯಿಂದ ಒಂದಷ್ಟು ಸಮಸ್ಯೆಗಳೆಂಬತಕ್ಕಂಥದ್ದು ಹೆಗಲೇ ಇರುತ್ತೆ. ಇವತ್ತು ತಾವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಭಾಳಷ್ಟು ಅಭಿವೃದ್ಧಿನೇ. ಕಣ್ಣಿಗೆ ಕಾಣತಕ್ಕಂತಹ ಅಭಿವೃದ್ಧಿ ಬಗ್ಗೆ ನಿಮ್ಮ ಚಿಂತನೆ ಆದರೆ ಮನಸ್ಸಲ್ಲಿರ್ತಕ್ಕಂತಹ ನೋವಿನ ಚಿಂತನೆ ಮತ್ತೊಂದಾಗುತ್ತೆ. ಅಂದರೆ ವ್ಯವಹಾರಗಳೆಂಬತಕ್ಕಂಥದ್ದು ಪ್ರಾರಂಭಿಕ ಹಂತದಲ್ಲಿ ಭಾಳಷ್ಟು ವೇಗವಾಗೇ ಇರುತ್ತೆ. ಆದರೆ ಮಾಧ್ಯಾಹ್ನಿಕ 12 ಗಂಟೆ 12 ನಿಮಿಷದಿಂದ 4:20 ಒಳಗಾಗಿ ಆಗುವಂತಹ ಬದಲಾವಣೆಗಳು ಬೇರೊಂದು ರೀತಿಯಲ್ಲೇ ಇರುತ್ತೆ. ಅದಕ್ಕಾಗಿ ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವರು ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಗೆಯಷ್ಟು ಹೆಸರು ಕಾಳನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹೆಸರು ಕಾಳನ್ನು ಹಾಕಬೇಕು. ನೈಋತ್ಯಾಭಿಮುಖವಾಗಿ ದೃಷ್ಟಿ ತೆಗೆದು ಅದನ್ನು ಉದ್ದಿನಬೇಳೆಯನ್ನು ಹಾಕಬೇಕು. ಈ ಪ್ರಕಾರವಾಗಿ ಮಾಡೋದ್ರಿಂದ ಒಂದಷ್ಟು ಶಾಂತಿ ಸಮಾಧಾನವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವರು ತಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಆಚೆ ಬರ್ತಕ್ಕಂಥದ್ದು ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಅಂದರೆ 6 ರಿಂದ 7 ಗಂಟೆ ಈ ಸಮಯದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಬಂದು ಅಥವಾ ನಿಮ್ಮ ಮನೆಯಲ್ಲೇ ದೇವ್ರ ಮುಂದೆ ಕೂತು ಒಂದು ದೀಪವನ್ನು ನಡೆಸಿ ನಮಸ್ಕಾರ ಮಾಡೋದ್ರಿಂದ ಬಂದಿರತಕ್ಕಂಥ ಸಮಸ್ಯೆಗಳು, ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು, ಮುಂದಾಗ್ತಕ್ಕಂಥ ಕೆಲವಷ್ಟು ದೋಷಗಳಿಗೆ ಒಂದು ಪರಿಹಾರವನ್ನು ತಾವು ಕಂಡುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಜೊತೆಗೆ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಮಾನಸಿಕವಾದಂಥ ಒತ್ತಡಗಳು ಸಾಕಷ್ಟು ಆಗುತ್ತೆ. ಮೇಲಿಂದ ಮೇಲೆ ಸಮಸ್ಯೆ ಎಂಬತಕ್ಕಂಥದ್ದು ಆಗಿಂದಾಗಲೇ ಬರ್ತಿರುತ್ತೆ. ಆದರೆ ಸಮಸ್ಯೆಗೊಂದು ಪರಿಹಾರ ಮಾತ್ರ ಎಲ್ಲೂ ಕಾಣದಂಥ ರೀತಿಯಲ್ಲಿರುತ್ತೆ. ಎಲ್ಲರೂ ಸಹಿತ ಬಹಳ ಆತ್ಮೀಯರಾಗಿದ್ದು ಕುಟುಂಬದ ಸದಸ್ಯರು ಸಹಿತ ಹಸನ್ಮುಖಿಯಾಗಿ ನಗನಗ್ತಾ ಇದ್ದರೂ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು ಮಾತ್ರ ಬಹಳಷ್ಟು ರೌದ್ರವಾಗ್ತಾ ಇರುತ್ತೆ. ಅಂದರೆ ಯಾರನ್ನು ಮಾತಾಡಬೇಕಾದ್ರೂ ಸಮಾಧಾನ ಇಲ್ಲದಂಥ ರೀತಿಯಲ್ಲಿರುತ್ತೆ. ಸಣ್ಣ ಸಣ್ಣ ಸಮಸ್ಯೆಗಳು ಸಹಿತ ಬೆಟ್ಟದಷ್ಟು ಕಾಣಲಿಕ್ಕೆ ಶುರುವಾಗುತ್ತೆ. ಮನಸ್ಸಲ್ಲಿ ಆಗ್ತಕ್ಕಂಥ ಉದ್ವೇಗತನ, ಮನಸ್ಸಲ್ಲಿರ್ತಕ್ಕಂಥ ನೋವು ಮತ್ತೊಬ್ಬರ ಬಳಿ ಹೇಳ್ಕೊಳಕ್ಕಾಗದಂಥ ರೀತಿಯಲ್ಲಿರುತ್ತೆ. ಪರಿಸರ ಮತ್ತು ಸುಂದರವಾದಂಥ ಪ್ರಪಂಚಿಕ ಅಂದರೆ ನಿಮ್ಮ ಸುತ್ತಮುತ್ತಿರ್ತಕ್ಕಂಥ ಎಲ್ಲರೂ ಸಹಿತ ಸುಖ ಸಂತೋಷದಿಂದ ಇದ್ದರೂ ನೀವು ಮಾತ್ರ ಸಂತೋಷವಾಗಿರಲಿಕ್ಕೆ ಆಗದಂಥ ರೀತಿಯಲ್ಲಿರುತ್ತೆ. ಒಂದಿಷ್ಟು ಆರೋಗ್ಯ ಸಮಸ್ಯೆ, ಒಂದಿಷ್ಟು ಮಾನಸಿಕವಾದಂಥ ಒತ್ತಡ, ಇದೆಲ್ಲದರ ಮಧ್ಯದಲ್ಲಿ ಬದುಕೋದೇ ಬಹಳ ಕಷ್ಟನೇನೋ ಎಂಬಂಥ ರೀತಿ ಕುಂಭರಾಶಿಯವರಿಗೆ ಬಾಧಿಸ್ತಾ ಇರುತ್ತೆ. ಆದರೆ ಕುಂಭರಾಶಿಯವರು ಈ ಸಮಯದಲ್ಲಿ ನೀಲಾಂಜನ ಸಮಾಭಾಸಂ ರವಿಪುತ್ರಮೆವಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ, ಶನೇಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಾ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಹೀಗೆ ಶನೇಶ್ಚರ ಮಂತ್ರವನ್ನು ಪಠನೆ ಮಾಡ್ತಾ
ಕಪ್ಪು ಬಣ್ಣದ ಶ್ವಾನಗಳಿಗೆ, ಸಂಪೂರ್ಣವಾಗಿ ಕಪ್ಪಿರತಕ್ಕಂತಹ ಕಪ್ಪು ಬಣ್ಣದ ಶ್ವಾನಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸೋದ್ರಿಂದ ಆಗಿಂದಾಗಲೇ ಬರ್ತಕ್ಕಂಥ ಸಮಸ್ಯೆಗಳನ್ನು, ಗಂಡಾಂತರಗಳನ್ನು ದೂರ ಮಾಡ್ಕೊಳ್ಬಹುದು. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಸಣ್ಣ ಪುಟ್ಟ ವಿಚಾರಗಳನ್ನು ಅಲ್ಲಿಂದಲೇ ಮರೆತು ಆನಂದದಿಂದ ಇರುವಂಥ ಒಂದು ಮನಸ್ಥಿತಿಗೆ ಬರ್ತೀರಿ. ಇವತ್ತಿನ ದಿವಸ ಪುಣ್ಯಕ್ಷೇತ್ರ, ದೇವತಾ ದರ್ಶನ, ಗುರು ಹಿರಿಯರ ದರ್ಶನ, ಜೊತೆಗೆ ಇವತ್ತಿನ ದಿವಸ ನಿಮ್ಮದೇ ಆದಂಥ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಮತ್ತಷ್ಟು ವೃದ್ಧಿಸ್ಕೊಳ್ತೀರಿ. ಭಗವಂತ ಕೊಟ್ಟರೆ ಎಲ್ಲವೂ ಆನಂದದಾಯಕವಾಗಿರ್ತಕ್ಕಂಥದ್ದು. ಮನುಷ್ಯ ತಾನು ಮಾಡುವಂಥ ಚಿಂತನೆಗಳು ಎಲ್ಲೋ ಒಂದು ಕಡೆ ಎಡವಟ್ಟಾಗ್ಬೋದು, ವ್ಯತ್ಯಾಸ ಕಾಣ್ಬೋದು. ಆದರೆ ಭಗವಂತನ ಕೃಪೆಯಿಂದ ಆಗುವಂಥದ್ದಿದೆಯಲ್ಲ, ಅದೆಲ್ಲವೂ ಶಾಶ್ವತವಾದಂಥ ಅನುಕೂಲವನ್ನು ದಯಪಾಲಿಸುತ್ತೆ. ಅಷ್ಟೇ ಅಲ್ಲದೇರ ಇವತ್ತು ನೀವು ಧರಿಸುವಂಥ ವಸ್ತ್ರ, ಬೆಳಗ್ಗೆ ನೀವು ಧರಿಸುವಂಥ ವಸ್ತ್ರದಲ್ಲೂ ಸಹಿತ ಒಂದಷ್ಟು ವ್ಯತ್ಯಾಸಗಳಾಗುವಂಥದ್ದು, ಅಥವಾ ಮನಸ್ಸು ಒಪ್ಪದಿರತಕ್ಕಂಥ ಬಟ್ಟೆಗಳನ್ನು ಮೈಮೇಲೆ ಹಾಕ್ಕೊಳ್ಳುವಂಥದ್ದು, ಅಥವಾ ನೀವು ಹಾಕಿರ್ತಕ್ಕಂಥ ಬಟ್ಟೆಗಳಲ್ಲಿ ಏನೋ ಒಂದಿಷ್ಟು ವ್ಯತ್ಯಾಸ ಕಂಡು ಅಯ್ಯೋ ಹೀಗಾಗಬಾರ್ದಾಗಿತ್ತು, ಇದು ನಾನು ಬೇರೆ ವಸ್ತ್ರ ಧರಿಸಬೇಕಾಗಿತ್ತಲ್ಲ ಎಂಬತಕ್ಕಂಥ ಚಿಂತನೆ, ಅಂತಹ ಒಂದು ಮನಸ್ಥಿತಿ ನಿಮಗೆ ಎದುರಾಗುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಕುಟುಂಬದಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹಿತ ರೌದ್ರವಾಗಿ ನೋಡಿದ್ರು ನಿಮ್ಮಲ್ಲಿರ್ತಕ್ಕಂಥ ಹಸನ್ಮುಖಿತನ ಅವರೆಲ್ಲರೂ ಸಹಿತ ಸಮಾಧಾನ ಪಡಿಸುವಂಥ ರೀತಿಯಲ್ಲಿರುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಒಂದಿಷ್ಟು ಮೌನ ತಾಳ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ರೌದ್ರವಾಗೋ ಅಥವಾ ಮುಂಗೋಪದಲ್ಲೋ ಮೂಗಿನ ತುದಿಲಿರ್ತಕ್ಕಂಥ ಕೋಪಕ್ಕೆ ನೀವು ಗುರಿಯಾಗುವಂಥದ್ದು, ಇಂತಹ ವ್ಯತ್ಯಾಸದಿಂದ ಮನಸ್ಸಲ್ಲಿ ಇಲ್ಲದಂತಹ ರೀತಿ ಗದಾಪ್ರಹಾರ ಆಗುತ್ತೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ, ಹಣಕಾಸಿನ ಕೊಟ್ಟು ತೆಗೆದುಕೊಳ್ಳುವಂತಹ ಲೇವಾದೇವಿ ಬಗ್ಗೆ, ಕೋರ್ಟು ಕಚೇರಿ ಸಂಬಂಧಪಟ್ಟದ್ದು, ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ಬ್ಯಾಂಕಿಗೆ ಸಂಬಂಧಪಟ್ಟದ್ದು ಯಾವುದೇ ವಿಚಾರ ಆದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ತುಂಬ ಆತ್ಮೀಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಇಂಥವರೊಂದಿಗೆ ಕೂತು ಸಮಾಲೋಚನೆ ಮಾಡಿ ತದನಂತರ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬರ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಹಾಗಾಗಿ ಇವತ್ತು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಭಗವಂತನ ಪ್ರಾರ್ಥನೆ ಮಾಡಿ. ಅಧಿಕ ಶ್ರಾವಣವಾಗಿದ್ದು ಪುರುಷೋತ್ತಮನ ಮಾಸವಾದಂತಹ ಈ ಶುಭ ದಿನ, ಅದರಲ್ಲೂ ಶುಕ್ರವಾರ ದಶಮಿ, ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನವೇ ಹೌದು. ಒಂದು ಪುಣ್ಯಕ್ಷೇತ್ರ, ಒಂದು ತೀರ್ಥಕ್ಷೇತ್ರ, ದೇವತಾ ದರ್ಶನ, ಗುರು ಹಿರಿಯರ ದರ್ಶನ, ಇಂತಹ ಕಡೆ ಬಂದಾಗ 33ರ ಸಂಖ್ಯೆಯಲ್ಲಿ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ದೇ ಆದರೆ ಅಸಮಾಧಾನ ಅಂತಕ್ಕಂಥದ್ದು ದೂರವಾಗಿ ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಪತ್ರವನ್ನು ಬರೀತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಪತ್ರಗಳು ಕೂಡ ಬಂದಿದೆ ನಮಗೆ. ಅದಕ್ಕಾಗಿ ಈಗ ಪತ್ರಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ. ಈಗ ಪ್ರಾರಂಭವನ್ನು ಮಾಡೋಣ. ಚಕ್ಷುರ್ಮತಿ. ಗುರುಗಳೇ, ಬಹಳ ವಿಶೇಷವಾಗಿ ಚಕ್ಷುರ್ಮತಿ ಕಣ್ಣಿನ ರೇಖೆಯ ಒಂದಷ್ಟು ಫೋಟೋಗಳನ್ನು ಕೂಡ ಕಳಿಸಿದ್ದಾರೆ. ಮೊದಲನೇದಾಗಿ ನಾನು ಕೊಟ್ಬಿಡ್ತೇನೆ. ಪತ್ರವನ್ನು ಬರೆದಿರ್ತಕ್ಕಂಥವ್ರು ಅಮರೇಶ್ ಅಂತ ಹೇಳಿ ಗುರುಗಳೇ. ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರಿಗೆ ಮತ್ತು ಶ್ರೀನಿವಾಸ್ ಶರ್ಮಾ ಗುರುಜಿಯವರಿಗೆ ಕೋಟಿ ನಮಸ್ಕಾರಗಳು. ನನಗೆ 3 ಜನ ಹೆಣ್ಣು ಮಕ್ಕಳಿದ್ದಾರೆ ಗುರುಗಳೇ. 3 ಜನರ ಕಣ್ಣಿನ ರೇಖೆ ಮತ್ತು ಅವರ ವಯಸ್ಸು, ಅವರ ಹುಟ್ಟಿದ ದಿನಾಂಕ ಪ್ರತಿಯೊಂದನ್ನು ಕೂಡ ಅವರ ಫೋಟೋ ಹಿಂದೆಗಡೆ ಬರೆದಿದ್ದೇನೆ ಗುರುಗಳೇ ಅಂತ ಹೇಳಿ ಬರೆದಿದ್ದಾರೆ ಗುರುಗಳೇ. ಇನ್ನು ನನ್ನ 3 ಜನ ಹೆಣ್ಣು ಮಕ್ಕಳಿಗೂ ಅವರ ವಿದ್ಯಾಭ್ಯಾಸ, ಅವರ ಮುಂದಿನ ಭವಿಷ್ಯತ್ತು, ಅವರ ಮುಂದಿನದ ಜೀವನದ ಬಗ್ಗೆ ತಾವು ನನಗೆ ತಿಳಿಸ್ಕೊಡ್ಬೇಕು ಗುರುಗಳೇ. ನನಗೆ ಅದೇ ಒಂದು ಆತಂಕ ಆಗಿದೆ ಅಂತ ಹೇಳಿ ಬರೆದು ಕೊಟ್ಟಿದ್ದೆ. ಇಲ್ಲಿ ಒಬ್ಬ ಮಗನ ಫೋಟೋ ಇದೆ. ಇಲ್ಲ ಗುರುಗಳೇ, 3 ಜನ ಮಕ್ಕಳು, ಹೆಣ್ಣು ಮಕ್ಕಳೇ. 3 ಜನ ಹೆಣ್ಣು ಮಕ್ಕಳೇ. ಇಲ್ಲಿ 3ನೇದು ಮಗ. ಇಲ್ಲಿ 3 ಜನ ಹೆಣ್ಣು ಮಕ್ಕಳು ಬರೆದಿದ್ದಾರೆ. ಹಾಗೆ ಇಲ್ಲಿ ಫೋಟೋನು ಹಾಗೆ ಇದೆಯಲ್ಲ. ಹೌದು, ಬರೆದಿರೋದ್ರಲ್ಲಿ ಆತಂಕದಲ್ಲಿ ನೋಡಿ ಮಗಳು. ಮೊದಲನೇ ಇಲ್ಲಿ 3 ಜನ ಮಗಳು ಅಂತ ಬರೆದಿದ್ದಾರೆ. ಅಲ್ಲಿ ಒಬ್ಬ ಮಗನ ಫೋಟೋವನ್ನು ಕೂಡ ಕಳಿಸಿ ನೋಡಿ. ಭೂಮಿಕಾ ಒಬ್ಬ ಮಗಳಿದ್ದಾಳೆ. ಹೌದು. ಇಲ್ಲಿ 3 ಜನ ಮಗಳು ಅಂತ ಬರೆದಿದ್ದಾರೆ. ಅವಳು ಮಗಳಿದ್ದಾಳೆ, 2ನೇ ಮಗಳು. ಇನ್ನ ಅದಾದ್ಮೇಲೆ ಗುರುಗಳೇ, ಈಗ ಅದರಲ್ಲಿ ಅಮೃತ ಎನ್ ಅನ್ನೋರಿಗೆ ಈಗ 27/6/2023ಕ್ಕೆ ಆಕೆ ವಯಸ್ಕರಳಾಗಿದ್ದಾಳೆ ಗುರುಗಳೇ. ಆಕೆಯ ಬಗ್ಗೆನೂ ಕೂಡ ತಾವು ತಿಳಿಸ್ಬೇಕು. ಇನ್ನು ದೊಡ್ಡ ಮಗಳ ಬಗ್ಗೆನೂ ಕೂಡ ತಾವು ತಿಳಿಸ್ಬೇಕು ಅಂತ ಇಲ್ಲಿ ಈಗ ಪತ್ರದ ಕೊನೆಯಲ್ಲಿ ಬರೆದಿದ್ದಾರೆ. ಆದರೆ ಮಗನ ಬಗ್ಗೆ ಇದರಲ್ಲಿ ಬರೆದಿಲ್ಲ. ಆದರೆ ಮಗನ ಫೋಟೋನು ಕೂಡ ಕಳಿಸಿದ್ದಾರೆ. 3 ಜನ ಮಕ್ಕಳ ಭವಿಷ್ಯದ ಬಗ್ಗೆ ತಿಳಿಸ್ಬೇಕು. ಹೇಗಿದ್ರು ಪರವಾಗಿಲ್ಲ, ಚಡ್ಡಿ ಹಾಕೊಂಡು ಓಡಾಡೋದು. ಹೆಣ್ಣು ಮಕ್ಕಳು ಬೆಳೆದು ಇನ್ನೊಬ್ಬರ ಮನೆ ದೀಪ ಹಚ್ಚೋರು. ಹೌದು. ಅದರಿಂದ ಯಾವೊಬ್ಬ ತಂದೆ ತಾಯಿಗಾದ್ರೂ ಮನೇಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಬಗ್ಗೆನೇ ಬಹಳಷ್ಟು ಕಾಳಜಿ ಇರುತ್ತೆ. ಹೌದು. ಗಂಡು ಮಕ್ಕಳು ಅಪ್ಪ ಮಾಡಿರ್ತಕ್ಕಂಥದ್ದು, ತಾತ ಮಾಡಿರ್ತಕ್ಕಂಥ ಆಸ್ತಿಗೆ ನಾಳೆ ಬೆಳಿಗ್ಗೆ ಕಿತ್ತಾಡ್ಕೊಳ್ತಕ್ಕಂಥದ್ದು ಸಹಜವೇ. ಆದರೆ ಹೆಣ್ಣು ಹಾಗಲ್ವಲ್ಲ, ಇನ್ನೊಬ್ಬರ ಮನೆ ದೀಪ ಹಚ್ಚುವಂಥ ಮಗಳಾಗಿರ್ತಾಳೆ. ಜೊತೆಗೆ ಇನ್ನೊಬ್ಬರ ಮನೆ ವಂಶವನ್ನು ಉದ್ಧಾರ ಮಾಡಲಿಕ್ಕಾಗಿಯೇ ಆ ಮಗು ಜನನ ಇರುತ್ತೆ. ಯಾವತ್ತೂ ಹೆಣ್ಣು ಮಕ್ಕಳಿಗೆ ಹೆಚ್ಚು ಆದ್ಯತೆ ಕೊಡ್ತಾರೋ, ಹೆಣ್ಣು ಮಕ್ಕಳನ್ನು ಸ್ಥಾನಮಾನ ಕೊಟ್ಟು ಗೌರವಿಸ್ತಾರೋ ಅಂತಹ ದೇಶ, ಅಂತಹ ಭಾಗ, ಅಂತಹ ಒಂದು ಗ್ರಾಮಗಳು ಸಹಿತ ಅದು ಅಭಿವೃದ್ಧಿ ಅಂತಲೇ ಹೇಳ್ಬೋದು. ಇರಲಿ, ಫೋಟೋ ಚೆನ್ನಾಗಿದೆ.
ಫೋಟೋಲಿರ್ತಕ್ಕಂಥ ಕಣ್ಣರೇಖೆ ಚೆನ್ನಾಗಿದೆ. ಅಮೃತ ಬಗ್ಗೆ ಹೇಳೋದಾದರೆ ಅದೃಷ್ಟ ಚೆನ್ನಾಗಿದೆ, ವಿಶೇಷವಾಗಿರ್ತಕ್ಕಂಥ ಗುಣವೇ. ನಿಮ್ಮ ಕಣ್ಣರೇಖೆಯಲ್ಲಿ 4ರಲ್ಲಿ ಚಂದ್ರ, 8ರಲ್ಲಿ ಗುರು ಆಗಿರ್ತಾನೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿ ಸಾಗುವಂಥ ರೀತಿ ನಿಮ್ಮ ಭವಿಷ್ಯತ್ತಿದೆ. ಈಗ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಆರೋಗ್ಯದಲ್ಲಿ ಬಹಳ ಸೂಕ್ಷ್ಮತೆಗಳನ್ನು ತಾವು ಗಮನಿಸಬೇಕು. ಆರೋಗ್ಯದಲ್ಲಿ ಸಣ್ಣ ಸಣ್ಣ ವ್ಯತ್ಯಾಸ ಬಂದು ಮಾನಸಿಕವಾದಂತಹ ಹಿಂಸೆ ಪಡುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಆದರೆ ಎಡಗಣ್ಣಿನ ರೇಖೆ ಪ್ರಕಾರ ಏನೇ ಕಾಯಕಕ್ಕೆ ಮುಂದಾದರೂ, ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಅಷ್ಟೊಂದು ವೇಗವಾಗಿ ಮನಸ್ತೃಪ್ತಿಯಿಂದ ಸಂತೋಷದಿಂದ ಯಾವ ಕಾಯಕವನ್ನು ಮಾಡೋದು ಬಹಳಷ್ಟು ಹಿಂಜರಿಯುವಂಥ ರೀತಿಯಲ್ಲಿರುತ್ತೆ. ಅಂದರೆ ತೃಪ್ತಿಕರವಾದಂಥ ಬದುಕು ಅಮೃತಾಳ ಜೀವನದಲ್ಲಿ ಸಣ್ಣ ಸಣ್ಣ ವಿಚಾರವು ಬಹಳ ದೊಡ್ಡದಾಗಿ ತಲೆ ಕೆಡಿಸ್ಕೊಳ್ಳುವಂಥ ಮಟ್ಟಿಗೆ ಬರ್ತಿರುತ್ತೆ. ಅದಕ್ಕಾಗಿ ಈಕೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಒಂದು 9 ಮಂಗಳವಾರ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ, ಮಂಗಳವಾರದ ದಿವಸ ಕೆಂಪು ಗಂಧವನ್ನು ತೆಗೆದು ಆ ಗಂಧಕ್ಕೆ ಗರಿಕೆಯನ್ನು ಗಂಧದಲ್ಲಿ ಅದ್ದುಕೊಂಡು ಓಂ ಗಂ ಗಣಪತಿಯ ನಮಃ ಎಂಬತಕ್ಕಂಥ ಮಂತ್ರದಿಂದ ಗಣಪತಿಯ ಪಾದಕ್ಕೆ ಅರ್ಪಣೆ ಮಾಡೋದರಿಂದ ಈ ಮಗು ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಬಹುದು. ಹಾಗಾಗಿ ಈ ಅಮೃತಾಳ ಜೀವನ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಗಣಪತಿಯ ಅನುಗ್ರಹಕ್ಕಾಗಿ ಒಂದಷ್ಟು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಖಂಡಿತ ಹೆಚ್ಚಿನ ಯಶಸ್ಸಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಉಳಿದಿರ್ತಕ್ಕಂಥ ಇನ್ನಿಬ್ಬರ ಬಗ್ಗೆ ಹೇಳಬೇಕಾದ್ರೆ ಸಮಯ ಅಷ್ಟೇ ಬೇಕಾಗುತ್ತೆ. ಸಮಯದ ಅಭಾವ ಆದ್ದರಿಂದ ಮತ್ತೊಂದು ದಿವಸ ನೋಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಯಾತ್ರೆ ಸಾಕಷ್ಟು ಕಡೆ ನಿರಂತರವಾಗಿ ನಡೀತಾನೆ ಇರುತ್ತೆ. ಇನ್ನು ಇದೇ ಬರ್ತಕ್ಕಂಥ 18ನೇ ತಾರೀಕು ಹೊಸೂರಿನ ಪಕ್ಕ ಇರತಕ್ಕಂಥ ನಾರಿಪುರಂನಲ್ಲಿ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಆ ಒಂದು ಭಾಗಕ್ಕೆ ಏನಕ್ಕೋಸ್ಕರ ಆಗಮಿಸ್ತಾ ಇದ್ದಾರೆ ಅಂದರೆ ಬಹಳ ವಿಶೇಷವಾಗಿ 36 ಅಡಿಯ ಶ್ರೀ ಅಭಯ ಆಂಜನೇಯ ಸ್ವಾಮಿಯ ನೂತನವಾಗಿರತಕ್ಕಂಥ ದೇವಸ್ಥಾನದ ಉದ್ಘಾಟನಾ ಸಮಾರಂಭಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಇದರ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇರತಕ್ಕಂಥವ್ರು ಶ್ರೀಮತಿ ಕೋಮಲಾ ಹಾಗೂ ಶ್ರೀ ಶ್ರೀಧರ್ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರತಕ್ಕಂಥವ್ರು ಇದ್ದಾರೆ. ಇನ್ನು ಯಲಾಂಕಾದ ಶ್ರೀ ವೇಣುಗೋಪಾಲ ಭಟ್ರು ಮತ್ತು ಬಾಬು ಸ್ವಾಮಿರವರ ಮುಂದಾಳತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿ ಅವರನ್ನ ಆಹ್ವಾನಿಸಲಿಕ್ಕಾಗಿ ಇಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನ ವೇದ ಪಂಡಿತರು ಮತ್ತು ಕಾರ್ಯಕ್ರಮದ ಮುಖ್ಯಸ್ಥರು ಕೂಡ ಬಂದಿರತಕ್ಕಂಥವ್ರು ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಂ ಭಾಗ್ಯಲಕ್ಷ್ಮೀ ಕಮಲೇ ಸರ್ವದಾ ಭಾಗ್ಯಲಕ್ಷ್ಮೀ ಗೋಕಂಡೆ ವೀರಲಕ್ಷ್ಮೀ ಹೃದಯದಲಭಿದೆ ಓಂಕಾರಣ್ಯಲಕ್ಷ್ಮೀ ಭದ್ರಾಗ್ರೇ ಶೌರ್ಯಲಕ್ಷ್ಮೀ ನಿಖಿಲ ಗುಣಗಣಾಡಂಬರೆ ಕೀರ್ತಿಲಕ್ಷ್ಮೀ ಸರ್ವಾಂಗೇ ಸೌಮ್ಯಲಕ್ಷ್ಮೀ ವಯದು ವಿಜಯದ ಸರ್ವಸಾಮ್ರಾಜ್ಯಲಕ್ಷ್ಮೀ ಶ್ರೀವಕ್ಷಸ್ಮಾಯಶ್ಯಮಾರೋಗ್ಯಮಾವೇದಾಶೋಭಮಾನಂ ಮಹೀಯತೆ ಆರಣ್ಯಂ ಧನಂ ಪರಂ ಬಹುಪೌತ್ರಲಾಭಂ ಬಹುಕೀರ್ತಿಲಾಭಂ ಸಂವತ್ಸರಂ ದೀರ್ಘಾಯುಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ತಾವೆಲ್ಲ ವೇದ ಪಂಡಿತರು ಭಾಳಷ್ಟು ವಿಶೇಷವಾಗಿ ಶ್ರೀಮನ್ನಾರಾಯಣನ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಆಶೀರ್ವಚನವನ್ನು ನೀವು ಮಾಡಿದ್ದೀರಿ. ಆಶೀರ್ವಚನದ ಈ ವೇದ ಮಂತ್ರಗಳನ್ನು ಕಿವಿಯಲ್ಲಿ ಆಲಿಸ್ತಕ್ಕಂಥದ್ದು ಬೆಳಿಗ್ಗೆದ್ದು ವೇದ ಪಂಡಿತರನ್ನು ನಿಮ್ಮನ್ನು ನೋಡದೇ ಒಂದು ಭಾಗ್ಯ. ಅದರಲ್ಲೂ ವಿಶೇಷವಾಗಿ ನಾರಿಪುರಂ ಎಂಬತಕ್ಕಂಥ ಹೊಸೂರು ಪಕ್ಕದ ರಾಜ್ಯ ತಮಿಳುನಾಡಲ್ಲಿ ಹೊಸೂರಿಗೆ ಸಂಬಂಧಪಟ್ಟಂಥ ನಾರಿಪುರಂ ಎಂಬತಕ್ಕಂಥ ಕಡೆ 36 ಅಡಿ ಮಹಾವಿಷ್ಣುವ ವಿಶೇಷವಾಗಿ ಪ್ರಸನ್ನ ಆಂಜನೇಯ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಆಹ್ವಾನಕ್ಕಾಗಿ ತಾವು ಬಂದಿದ್ದೀರಿ. ತುಂಬ ಸಂತೋಷ. ಅದರಲ್ಲೂ ಶ್ರೀಮತಿ ಶ್ರೀ ಕೋಮಲ ಮತ್ತು ಶ್ರೀಧರವರ ಮುಂದಾಳತ್ವದಲ್ಲಿ ಅವರು ಯಾವುದೇ ಕಾಯಕವನ್ನು ಮಾಡಿದ್ರೂ ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂಥ ರೀತಿಯಲ್ಲೇ ನಡೆಸ್ತಾರೆ. ಈ ಹಿಂದೆಲೂ ಸಹಿತ ಇವ್ರದ್ದೊಂದು ಕಾರ್ಯಕ್ರಮಕ್ಕೆ ನಾನು ಬಂದು ಹೋಗಿದ್ದೇನೆ. ನನಗೆ ಆ ಸಂತೋಷ ಇದೆ. ಒಳ್ಳೆಯದಾಗಲಿ.
ಈ ಅದ್ಭುತವಾದಂತಹ ಈ ಕಾಯಕ ಜೊತೆಗೆ ಅಂದು ನಡೆಸುವಂತಹ ಕಲ್ಯಾಣೋತ್ಸವ ವಿಶೇಷವಾಗಿ ನಡೀತಕ್ಕಂಥ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ. ಈ ಕಾರ್ಯಕ್ರಮ, ಈ ಕನ್ವೆನ್ಷನ್ ಹಾಲು, ಇಲ್ಲಿರ್ತಕ್ಕಂಥ ಸೇವೆ ನಿರಂತರವಾದಂಥ ರೀತಿ ಎಲ್ಲರಿಗೂ ಅನುಕೂಲವಾಗುವಂಥ ರೀತಿಯಲ್ಲಿರಲಿ. ಇಲ್ಲಿ ನಡೆಯುವಂಥ ಹನುಮನ ಸಾನ್ನಿಧ್ಯದ ಆ ವಿಶೇಷವಾದಂಥ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ಅರ್ಥಗರ್ಭಿತವಾಗಿರಲಿ. ಬರುವ ಭಕ್ತರಿಗೂ ಸಹಿತ ಹನುಮನ ಕೃಪೆ ಸಿಗಲಿ. ಹಾಗೆ ನಿಮ್ಮೆಲ್ಲರ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿದ್ದೀರಿ ಆ ಸಂಕಲ್ಪ ಪರಿಪೂರ್ತಿಯಾಗಿ ಸಿದ್ಧಿಯಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ.